ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವರಗಳಿಗಿಂತ ಉತ್ಕೃಷ್ಟವಾದ ಮಾರ್ಗ ಇದೆಯಾ? BTH ಥರ್ಡ್ ಇಯರ್ಗೆ ಸಂಬಂಧಪಟ್ಟಂಥ ಅಂಶ ಇದು. ಭವಿಷ್ಯತ್ತು ದಿನಗಳಲ್ಲಿ ದೇವರ ಸೇವೆ ಮಾಡಬೇಕು ಎಂಬ ಆಸೆ ಉಳ್ಳವರಿಗೆ ಸುವರ್ಣ ಅವಕಾಶ ಎಂಬ ಒಂದು ಕರಪತ್ರಿಕೆಯನ್ನು ನಾವು ಕಳೆದ ವರ್ಷಗಳ ಹಿಂದೆ ಅನೌನ್ಸ್ಮೆಂಟ್ ಮಾಡಿದಾಗ ಕಳಿಸಿಕೊಟ್ಟಾಗ ಕೆಲವರು ಪರೀಕ್ಷೆಗಳನ್ನು ಬರೆಯೋದಕ್ಕೆ ಸಿದ್ಧರಾಗಿದ್ದಾರೆ. ವರ್ಷದಲ್ಲಿ 2 ಸಾರಿ ಬೈಬಲ್ ಸೆಮಿನಾರ್ ಇಲ್ಲಿ ನಡೆಯುತ್ತೆ. ಅದರಲ್ಲಿ ಬೈಬಲ್ ಪರೀಕ್ಷೆಯೂ ಕೂಡ ಅಲ್ಲಿ ಇರುತ್ತೆ ಪ್ರಿಯರೇ. ಮೇ ತಿಂಗಳಲ್ಲಿ 1 ಸಾರಿ, ಅದೇ ಪ್ರಕಾರ ಜನವರಿ ತಿಂಗಳಲ್ಲಿ 1 ಸಾರಿ. ಪ್ರಿಯರಾದ ದೇವರ ಮಕ್ಕಳಿರ, ನಾಟಾ ಯೂನಿವರ್ಸಿಟಿಯಿಂದ ಒಂದು ಅನುಮತಿಯನ್ನು ಪಡೆದುಕೊಂಡಿದ್ದೀವಿ ಲೀಗಲ್ ಆಗಿ. ಯಾರು ಪರೀಕ್ಷೆ ಬರೀತಾರೋ ಅವರಿಗೆ ಸರ್ಟಿಫಿಕೇಟ್ ಕೂಡ ನಾವು ಕೊಡುವಂಥದ್ದು ನಡೆಯುತ್ತೆ. ಗ್ರ್ಯಾಜುಯೇಷನ್ ಕೂಡ ಆಗುತ್ತೆ ಪ್ರಿಯರೇ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಿದ್ಧರಾಗಿ ಅದರಲ್ಲಿ ದೇವರ ಸೇವೆ ನಾವು ಮಾಡಬೇಕು, ಸುವಾರ್ಥಿಕರಾಗಬೇಕು, ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ನಾವು ನಡೆಸಬೇಕು ಎಂಬ ಮನಸ್ಸುಳ್ಳವರಿಗೆ ಇದೊಂದು ಸುವರ್ಣ ಅವಕಾಶ. ಬೈಬಲ್ ಯಾವ ರೀತಿ ನಾವು ಓದಬೇಕು, ಹೇಗೆ ಓದಿದರೆ ಅರ್ಥ ಆಗುತ್ತೆ, ಆಮೇಲೆ ಸುವಾರ್ತೆ ಹೇಗೆ ನಾವು ಪ್ರಕಟಿಸಬೇಕು, ಆಮೇಲೆ ಅನೇಕ ಪ್ರಶ್ನೆಗಳಿಗೆ ಕೆಲವು ಉತ್ತರಗಳು, ಇವೆಲ್ಲವೂ ಕೂಡ ಲಭಿಸುತ್ತೆ ಪ್ರಿಯರೇ. ಆದ್ದರಿಂದ ಮನಸ್ಸುಳ್ಳವರು ಖಂಡಿತವಾಗಿ ಜಾಯಿನ್ ಆಗಿ ಪರೀಕ್ಷೆಗಳಿಗೆ ಸಿದ್ಧರಾಗಿ ಪ್ರಿಯರೇ. ಒಂದು ವೇಳೆ ಯಾರಾದರೂ ಹೊಸದಾಗಿ ಬೈಬಲ್ ಪರೀಕ್ಷೆ ಬರೀತೀವಿ ಅಂದಾಗ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ಪ್ರಿಯರೇ. ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಆ ಒಂದು ವಿಡಿಯೋಗಳನ್ನು ಕಳಿಸ್ಕೊಡ್ತೀವಿ. ನೀವಿರುವಂಥ ಸ್ಥಳದಲ್ಲಿ ನಿಮ್ಮ ಸ್ಥಳಗಳಲ್ಲಿ ನೀವು ಅಲ್ಲಿಂದನೇ ಸಿದ್ಧವಾಗಬೇಕು, ಬೈಬಲ್ ಚೆನ್ನಾಗಿ ಕಲಿಬೇಕು, ಇಲ್ಲಿ ಬಂದು ಪರೀಕ್ಷೆಯನ್ನು ಬರೀಬೇಕು. ಓಕೆ, ಗಮನಿಸ್ರಿ. ವರಗಳಿಗಿಂತ ಉತ್ಕೃಷ್ಟವಾದ ಮಾರ್ಗ ಇದೆಯಾ? ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ದೇವರ ಸೇವೆ ಮಾಡಬೇಕು ಎಂಬ ಮನಸ್ಸುಳ್ಳವ್ರು ಮಾತ್ರ ತಪ್ಪದೆ ತಿಳ್ಕೊಳ್ಬೇಕು. ಇದು ಎಲ್ಲರಿಗೂ ಬೇಕಾದಂಥ ಅಂಶ. ಪ್ರತ್ಯೇಕವಾಗಿ ಸೇವೆ ಮಾಡುವವರಿಗೆ ಇದು ಪ್ರಾಮುಖ್ಯವಾದಂಥ ಅಂಶ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ದೇವರ ವರಗಳ ಬಗ್ಗೆ ಬಹಳ ಮಂದಿ ಮಾತನಾಡ್ತಾ ಇರ್ತಾರೆ. ದೇವರ ವರಗಳು ಅಂದರೆ ಕೆಲವು ವರಗಳಿವೆ. 1ನೇ ಶತಮಾನದಲ್ಲಿ ದೇವರ ಸಭೆ ಪ್ರಾರಂಭವಾಗುತ್ತೆ. ದೇವರ ಸಭೆ ಪ್ರಾರಂಭವಾದಾಗ ಅವರಿಗೆ ಕೆಲವು ವರಗಳನ್ನು ದೇವರು ಕೊಟ್ಟಿರ್ತಾರೆ. ಈ ಕಾಲದಲ್ಲಿ ದೇವರ ಸೇವೆಗೋಸ್ಕರ ನಿಂತುಕೊಂಡಂಥ ಸೇವಕರಿಗೆ ಕೆಲವರು ಕೇಳ್ತಾ ಇರ್ತಾರೆ, ಸೇವಕರು ಮಾತನಾಡ್ಕೊಳ್ತಾ ಇರ್ತಾರೆ, ನಿಮಗೆ ಯಾವ ವರ ಕೊಡಲ್ಪಟ್ಟಿದೆ ಅಂತ. ನನಗೆ ಇಂಥ ವರ ಕೊಡಲ್ಪಟ್ಟಿದೆ, ನನಗೆ ಇಂಥ ವರ ಕೊಡಲ್ಪಟ್ಟಿದೆ, ನನಗೆ ಇಂಥ ವರ ಕೊಡಲ್ಪಟ್ಟಿದೆ, ನಿಮಗೆ ಯಾವ ವರ ಕೊಡಲ್ಪಟ್ಟಿದೆ ಅಂತೇಳಿ ಸೇವಕರು ಜೊತೆಯಾದಾಗ, ಯಾವುದೊಂದು ಸಭೆಯಲ್ಲಿ ಸೇರಿದಾಗ, ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಮೀಟ್ ಆದಾಗ ಈ ಸೇವಕರು ಮಾತನಾಡಿಕೊಳ್ಳುವಂಥದ್ದು ನೋಡ್ತೀವಿ. ತಿಳಿದು ಮಾತಾಡ್ತಾರಾ ಅಥವಾ ತಿಳಿಯದೇ ಮಾತಾಡ್ತಾರೆ ಎನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಕೊನೆಯ ತನಕ ನೀವು ವಾಕ್ಯಗಳನ್ನು ಕೇಳಬೇಕು. ಅಂದರೆ ಇಂಥ ಒಂದು ಸಂಗತಿಗಳು ನಮ್ಮ ಮಧ್ಯದಲ್ಲಿ ನಡೀತಾ ಇರುತ್ತೆ ಪ್ರಿಯರೇ. ನಡೆದಾಗ ಏನು ಉತ್ತರ ಕೊಡಬೇಕು? ಇಂಥ ವರಗಳು ಕೊಡಲ್ಪಟ್ಟಿದೆ ಎಂದು ಉತ್ತರ ಕೊಡಬೇಕಾ, ಅಥವಾ ಹೇಗೆ ಅವರ ಹತ್ರ ಮಾತಾಡಬೇಕು ಅಂತ ಗೊತ್ತಾಗಬೇಕಾದ್ರೆ ನಮಗೆ ಈ ವಿಷಯಗಳು ಗೊತ್ತಿರಬೇಕು. ವರಗಳ ಬಗ್ಗೆ ವಿಷಯಗಳು. ಪ್ರಿಯರಾದ ದೇವರ ಮಕ್ಕಳಿರ, ತಂದೆಯಾದ ದೇವರು ಯೇಸು ಕ್ರಿಸ್ತರನ್ನು ಭೂಲೋಕಕ್ಕೆ ಕಳಿಸ್ಕೊಡ್ತಾರೆ. ಭೂಲೋಕದಲ್ಲಿ ಏನ್ರಿ ಇಸ್ರಾಯೇಲರು ಇರ್ತಾರಲ್ಲ, ಅಂದರೆ ಯೆಹೂದ್ಯರು, ಇವರ ಬಳಿಯಲ್ಲಿ ಪ್ರಭು ಕಳಿಸ್ಕೊಡುವಂಥದ್ದು. ಮೊದಲನೇದಾಗಿ ಇಸ್ರಾಯೇಲ್ಯರನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕು. ಇಸ್ರಾಯೇಲರಿಗೆ ಸತ್ಯವಾದಂಥ ಸುವಾರ್ತೆಯನ್ನು ತಲುಪಿಸಬೇಕು. ಯೇಸು ಕ್ರಿಸ್ತರು ಬಂದಿರುವಂಥ ಮುಖ್ಯ ಉದ್ದೇಶವನ್ನು ಅವರಿಗೆ ತಿಳಿಯಪಡಿಸಬೇಕು.
ಇಸ್ರಾಯೇಲರಿಗೆ ಹಳೆ ಒಡಂಬಡಿಕೆ ಕೊಡಲ್ಪಟ್ಟಿರುತ್ತೆ. ಈ ಹಳೆ ಒಡಂಬಡಿಕೆಯನ್ನು ಕೂಡ ಕೊಡುವಾಗ ಅವರ ಮಧ್ಯದಲ್ಲಿ ದೇವರು ಪ್ರತ್ಯೇಕವಾದಂಥ ಆಶೀರ್ವಾದವನ್ನು ಕೊಡುವಂಥದ್ದು ನೋಡ್ತೀವಿ. ಪ್ರವಾದಿಗಳನ್ನು ಕಳಿಸಿಕೊಡುವಂಥದ್ದು, ಬೋಧಕರನ್ನು, ನ್ಯಾಯಸ್ಥಾಪಕರನ್ನು, ಭಕ್ತರನ್ನು ಅವರ ಮಧ್ಯದಲ್ಲಿ ನಡೆಸಿಕೊಡುವಂಥದ್ದು, ಅವ್ರ ಮೂಲಕ ಗ್ರಂಥಗಳನ್ನು ಬರೆಸುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅದ್ಭುತಗಳನ್ನು ಮಾಡುವಂಥ ವರಗಳು ಕೂಡ ಅವರಿಗೆ ಕೊಡಲ್ಪಟ್ಟಿರುತ್ತೆ. ಅದ್ಭುತಗಳು, ಸೂಚಕ ಕ್ರಿಯೆಗಳು ಮಾಡುವಂಥ ವರಗಳು ಕೆಲವರಿಗೆ, ಎಲ್ಲರಿಗಲ್ಲ, ಪ್ರವಾದಿಗಳಲ್ಲಿ ಕೆಲವರಿಗೆ ಕೊಡಲ್ಪಟ್ಟಿರುತ್ತೆ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಪೋಸ್ತಲರಿಗೆ ವರಗಳು ಕೊಡಲ್ಪಡುತ್ತೆ. ಅವರ ಜೊತೆಯಲ್ಲಿ ಇದ್ದಂಥ ಸೇವಕರಿಗೂ ಕೂಡ ಕೆಲವರಿಗೆ ವರಗಳು ಕೊಡಲ್ಪಟ್ಟಿರುತ್ತೆ. ಕೆಲವರಿಗೆ ಪ್ರತ್ಯೇಕವಾದಂಥ ವರಗಳು. ಅಂಥ ವರಗಳು ಈಗಿನ ಕಾಲದಲ್ಲಿ ಇದೆಯಾ ಏನಂತ ಒಂದು ಮೊದಲನೇದಾಗಿ ನೀವು ಬರೆದುಕೊಳ್ಳಿ. ಎರಡನೇದಾಗಿ, ವರಗಳಿಗಿಂತ ಉತ್ಕೃಷ್ಟವಾದಂಥ ಮಾರ್ಗ ಇದೆಯಾ ಎನ್ನುವಂಥದ್ದು, ಇದನ್ನು ಕೂಡ ನೀವು ಬರೆದುಕೊಳ್ಳಿ ಪ್ರಿಯರೇ. ಬರೆದುಕೊಂಡ ಮೇಲೆ ಚೆನ್ನಾಗಿ ಸ್ಟಡಿ ಮಾಡಿ, ಈ ವಿಡಿಯೋ ಪೂರ್ತಿ ನೋಡಿ. ಒಂದು ವೇಳೆ ಏನಾದರೂ ಪ್ರಶ್ನೆ ಇದ್ದರೆ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಆಗಿರ್ಬೋದು, ಇಲ್ಲಾಂದರೆ ಟೈಪ್ ಮಾಡಿ ಮೆಸೇಜ್ ಮಾಡಿರ್ಬೋದು. ಒಂದು ವೇಳೆ ಪ್ರಶ್ನೆ ಹಾಕುವಾಗ ಅದು ಕ್ಲಾರಿಟಿ ಇರಬೇಕು, ನನಗೆ ಅರ್ಥ ಆಗುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಕಳಿಸಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ವಾಕ್ಯದ ಮೂಲಕ ನಾನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಪರೀಕ್ಷೆಗಳನ್ನು ಬರೆಯೋರು ಮಾತ್ರ ಖಂಡಿತವಾಗಿ ಚೆನ್ನಾಗಿ ಸ್ಟಡಿ ಮಾಡಬೇಕಂತೇಳಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ದೇವರ ಸೇವಕರಾಗಬೇಕಾದ್ರೆ ಕೆಲವು ವಿಷಯಗಳು ನಮಗೆ ಗೊತ್ತಿರಬೇಕು. ಅದರಲ್ಲಿ ಈ ವರಗಳ ವಿಷಯ. ಈ ವರಗಳ ವಿಷಯದಲ್ಲಿ ನೋಡುವಾಗ ಅನೇಕ ಗೊಂದಲ ಇದೆ ರೀ. ಕೆಲವರೇನು ತಲೆ ಮೇಲೆ ಕೈ ಇಟ್ಟು ಡುಬುಕಂತ ಬೆಳೆಸ್ತಾ ಇರ್ತಾರೆ. ಆಮೇಲೆ ಇವ್ರಿಗೇನು ದೆವ್ವಗಳಿದೆ ಅಂತೇಳಿ ಅವರು ಒದ್ದಾಡ್ತಾ ಇರ್ತಾರೆ. ಇನ್ನೂ ವಿಚಿತ್ರವಾದಂಥ ಕಾರ್ಯಕ್ರಮಗಳು ಇವ್ರ ಮಧ್ಯದಲ್ಲೇ ನಡೀತಾ ಇರುತ್ತೆ. ಇನ್ನು ಕೆಲವರು ಏನಪ್ಪ ಅಂತಂದರೆ ಏನ್ರಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಎಂಥ ಪ್ರಾರ್ಥನೆ ಅಂದರೆ, ಕುಂಟರಿಗೆ ಕಾಲು ತರಿಸ್ತೀವಿ, ಕುರುಡರಿಗೆ ಕಣ್ಣು ಬರುವಂತೆ ಮಾಡ್ತೀವಿ, ಕಣ್ಣು ಇಲ್ಲದೇ ಇರಲ್ಲ ಅಂಥವರಿಗೆ ನಾವು ಕಣ್ಣು ಬರುವಂತೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ಈ ಕಾಲದಲ್ಲಿ ಈ ಬೋಧನೆ ನಡೀತಾ ಇದೆ. ತುಂಬ ಕಡೆ ಇಂಥ ಬೋಧನೆ ನಡೀತಾ ಇದೆ. ಇದು ವಾಕ್ಯದ ಪ್ರಕಾರ ನಿಜನಾ ಅಥವಾ ಸುಳ್ಳು ನಡೀತಾ ಇದೆಯಾ ಏನನ್ನೋದು ನಮಗೆ ಗೊತ್ತಾಗಬೇಕು ಈ ದಿನಗಳಲ್ಲಿ. ಯಾಕೆಂದರೆ 1ನೇ ಶತಮಾನದಲ್ಲಿ ಅಪೋಸ್ತಲರು ಇಲ್ಲ ಭಕ್ತರು ಕೆಲವರು ವರಗಳನ್ನು ಪಡ್ಕೊಂಡಿರ್ತಾರೆ. ಆ ವರಗಳು ಪಡ್ಕೊಂಡವರು ಯಾವ ರೀತಿ ಅದ್ಭುತಗಳನ್ನು ಮಾಡಿದ್ದಾರೆ, ಈಗಿನ ಕಾಲದಲ್ಲಿ ಯಾವ ರೀತಿ ಅದ್ಭುತಗಳು ನಡೀತಾ ಇದೆಯಾ ಅಥವಾ ಏನಾದರೂ ಕಲ್ಪನೆ ಮಾಡಿ ಇಲ್ಲಾಂದರೆ ಏನಾದರೂ ವಿಡಿಯೋದಲ್ಲಿ ಎಡಿಟಿಂಗ್ ಮಾಡಿ ತೋರಿಸ್ತಾ ಇದ್ದಾರಾ, ಇವೆಲ್ಲವನ್ನು ನಾವು ವಾಕ್ಯದ ಮೂಲಕ ಗಮನಿಸೋಣ ಹೇಗಿರುತ್ತೆ ಅನ್ನುವಂಥದ್ದು. ಯಾಕೆಂದರೆ ನಾವು ಕೊನೆ ದಿನಗಳಲ್ಲಿದ್ದೀವಿ. ಕೊನೆ ದಿನಗಳಲ್ಲಿದ್ದಂಥ ನಾವು ವಾಕ್ಯಗಳನ್ನು ಕಲ್ತ್ಕೊಳ್ಳೋದು ಹೋದರೆ ನಾವು ರಕ್ಷಣೆ ಹೊಂದಲ್ಲ. ನಾವು ರಕ್ಷಣೆ ಹೊಂದಬೇಕಾದ್ರೆ ವಾಕ್ಯಗಳನ್ನು ಕಲ್ತ್ಕೊಂಡು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ನಾವು ಬೋಧನೆ ಮಾಡಬೇಕಾದ್ರೆ ಮೊಟ್ಟ ಮೊದಲು ನಮಗೆ ಗೊತ್ತಿದ್ದು ಆಮೇಲೆ ವಾಕ್ಯದ ಪ್ರಕಾರ ಈ ಸಮಾಜದಲ್ಲಿ ನಾವು ಬೋಧನೆ ಮಾಡಬೇಕು. ಗಮನಿಸ್ರಿ. ಇವಾಗ ಮೊದಲನೇದಾಗಿ ವರಗಳು ಅಂದಾಗ ಇದಕ್ಕೆ ಅರ್ಥ ಏನಪ್ಪ ಅಂದರೆ, ದೇವರ ಮೂಲಕ ವಿಶೇಷವಾದಂಥ ಕೊಡುಗೆಗಳು, ಅಂದರೆ ಆಶೀರ್ವಾದಗಳು, ಪ್ರತ್ಯೇಕವಾದಂಥ ಆಶೀರ್ವಾದಗಳು ಏನ್ರಿ. ಆಶೀರ್ವಾದದಲ್ಲಿ ನೋಡುವಾಗ ಪ್ರಾರಂಭದಲ್ಲಿ ನೋಡ್ತೀವಿ, ಈ ಜಗತ್ತನ್ನು ಉಂಟು ಮಾಡ್ತಾರೆ. ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ಆದಾಮನನ್ನು ಅವ್ವಳನ್ನು ಆಶೀರ್ವಾದ ಮಾಡ್ತಾರೆ. ಅದು ಒಂದು ರೀತಿಯಲ್ಲಿ ಆಶೀರ್ವಾದ. ಭೂಲೋಕದಲ್ಲಿ ಈ ಆಶೀರ್ವಾದ ಎನ್ನುವಂಥದ್ದು ಎಲ್ಲರಿಗೆ ತಲುಪುತ್ತೆ. ಎರಡನೇದಾಗಿ ದೇವರನ್ನ ನಂಬಿರುವಂಥ ಭಕ್ತರಿಗೆ ಕೊಡುವಂಥ ಪ್ರತ್ಯೇಕವಾದಂಥ ಆಶೀರ್ವಾದ. ಅಬ್ರಹಾಮನಿಗೆ ಕೊಡಲ್ಪಟ್ಟಂಥ ಆಶೀರ್ವಾದ ಬೇರೆ, ಮೋಶೆಗೆ ಕೊಡಲ್ಪಟ್ಟಂಥ ಆಶೀರ್ವಾದ ಇನ್ನೊಂದು ರೀತಿಯಲ್ಲಿ ಇರುತ್ತೆ. ದಾವೀದನಿಗೆ ಕೊಟ್ಟಂಥ ಆಶೀರ್ವಾದ ಮತ್ತೊಂದು ರೀತಿಯಲ್ಲಿ ಇರುತ್ತೆ. ಇವಾಗ ಅಪೋಸ್ತಲರಿಗೆ ಕೊಟ್ಟಂಥ ಆಶೀರ್ವಾದ ಅಂದರೆ ದೇವರು ಕೊಡುವಂಥ ವರಗಳು, ದೇವರು ಕೊಡುವಂಥ ಪ್ರತ್ಯೇಕವಾದಂಥ ವರಗಳು, ವಿಶೇಷವಾದಂಥ ವರಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕೊಟ್ಟಿರ್ತಾರೆ. ಮೋಶೆಗೆ ಕೊಟ್ಟಂಥ ವರಗಳು ಇನ್ನೊಬ್ಬರಿಗೆ ಕೊಟ್ಟಿರಲ್ಲ. ದಾವೀದನಿಗೆ ಕೊಟ್ಟಂಥ ವರಗಳು ಮತ್ತೊಬ್ಬರಿಗೂ ಕೊಟ್ಟಿರಲ್ಲ. ಹೀಗೆ ಅವರು ಕೊಟ್ಟಂಥ ವರಗಳು ಇನ್ನೊಬ್ಬರಿಗೆ ಕೊಟ್ಟಿರಲ್ಲ ಪ್ರಿಯರೇ. ಇವಾಗ ಅಪೋಸ್ತಲರಿಗೆ ಕೊಟ್ಟಂಥ ವರಗಳು
ಅದು ಎಲ್ಲರಿಗೂ ಕೊಡ್ತಾರಾ, ಕೆಲವರಿಗೂ ಕೊಟ್ಟಿದ್ದಾರಾ ಅಂತ ನೋಡುವಾಗ ವಾಕ್ಯದ ಮೂಲಕ ನಾವು ಗಮನಿಸಬೇಕು. ಇವಾಗ ಯೇಸು ಪ್ರಭು ಶಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಪುನರುತ್ಥಾನ ಹೊಂದಿ ಹೊರಗಡೆ ಬರ್ತಾರೆ. ಮಹಿಮೆ ಶರೀರವನ್ನು ಧರಿಸಿಕೊಂಡು ಬಂದಾಗ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತೇಳಿ ಒಂದು ಮಾತು ಹೇಳ್ತಾರೆ. ಪ್ರೇಮ್, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15-16ನೇ ವಚನ. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡಾಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಅಂಥೇಳಿ ಪ್ರಭು ಅಪೋಸ್ತಲರಿಗೆ ಈ ಒಂದು ವಾಗ್ದಾನವನ್ನು ಮಾಡುವಂಥದ್ದು ನೋಡ್ತೀವಿ. ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಯಾರ್ಯಾರು ಕೆಲಸ ಮಾಡ್ತೀರೋ ಅವರ ಮೂಲಕ ಈ ಸೂಚಕ ಕ್ರಿಯೆಗಳು ನಡೆಯುತ್ತೆ ಅನ್ನುವಂಥದ್ದು ಯೇಸು ಪ್ರಭು ಅವರಿಗೆ ವಾಗ್ದಾನ ಮಾಡುವಂಥದ್ದು, ಇಲ್ಲಾಂದರೆ ಅವರನ್ನು ಆಶೀರ್ವಾದ ಮಾಡುವಂಥದ್ದು ನೋಡ್ತೀವಿ. ಏನೇ ನಡೆಯುತ್ತಪ್ಪ ಅಂತ ನೋಡುವಾಗ ಈ ಸೂಚಕ ಕಾರ್ಯಗಳು ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ಇದು ಎಲ್ಲರಿಗೆ ಕೊಟ್ಟಿದ್ದಾರಾ ಅಥವಾ ಕೆಲವರಿಗೆ ಕೊಟ್ಟಿದ್ದಾರಾ ಅಂತ ನೋಡುವಾಗ ಇದು ಅಪೋಸ್ತಲರಿಗೆ ಕೊಡ್ತಾರೆ. ಆಮೇಲೆ 1ನೇ ಶತಮಾನದಲ್ಲಿ ಕೆಲವು ಮಂದಿ ಭಕ್ತರಿಗೆ ಕೊಟ್ಟಿರ್ತಾರೆ. ಯಾಕೆಂತ ನೋಡುವಾಗ ಏನ್ರಿ, ಮೊದಲನೇದಾಗಿ ಗಮನಿಸಬೇಕು, ಪ್ರತಿ ಕ್ರೈಸ್ತರು ಗಮನಿಸಬೇಕು. 1ನೇ ಶತಮಾನದಲ್ಲಿ ಯೇಸು ಪ್ರಭು ಹೇಳಿರುವಂಥ ಈ ಸಮಯದಲ್ಲಿ, ಅಂದರೆ ಈ ಮಾರ್ಕನು ಬರೆದಂಥ ಸುವಾರ್ತೆಯಲ್ಲಿ ಹೇಳಲ್ಪಟ್ಟಂಥ ಮಾತಿದೆಯಲ್ಲ, ಯಾವಾಗ ಹೇಳಿದ್ದಾರೆ? ಕ್ರಿಸ್ತ ಶಕ 30ರಲ್ಲಿ ಪ್ರಭು ಹೇಳಿರ್ತಾರೆ. ಯಾವಾಗ ಈ ಒಂದು ವರಗಳು ಪ್ರಾರಂಭವಾಗುತ್ತಂತ ನೋಡುವಾಗ ಸಭೆ ಯಾವಾಗ ಪ್ರಾರಂಭವಾಗುತ್ತೆ? ಸಭೆ ಪ್ರಾರಂಭವಾಗಬೇಕಾದ್ರೆ ಪವಿತ್ರಾತ್ಮನು ಅವ್ರ ಮಧ್ಯದಲ್ಲಿ ಇಳಿತಾನೆ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಒಂದು ಮಾತನ್ನು ನಾವು ಗಮನಿಸೋಣ ಪ್ರಿಯರೇ. ಪರೀಕ್ಷೆ ಬರೆಯುವಂಥ ಪ್ರತಿ ವಿದ್ಯಾರ್ಥಿಗಳು ಚೆನ್ನಾಗಿ ಗಮನವಿಟ್ಟು ಕೇಳಬೇಕು. ಮೊದಲನೇದಾಗಿ ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ನೋಡೋಣ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗೆ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ತಂದೆ ಮಾಡಿದಂಥ ವಾಗ್ದಾನ, ನನ್ನಿಂದ ಕೇಳಿದಂಥ ವಾಗ್ದಾನ. ಈ ವಾಗ್ದಾನ ಏನು ವಾಗ್ದಾನ ಮಾಡಿದ್ದಾರೆ? ಪವಿತ್ರಾತ್ಮನ ವರಗಳು. ಅಂದರೆ ನಿಮ್ಮ ಮೇಲೆ ಪವಿತ್ರಾತ್ಮನ ಇಳಿತಾನೆ. ನಿಮ್ಮ ಮೇಲೆ ಪವಿತ್ರಾತ್ಮನ ಇಳಿಯುವಂಥದ್ದು. ಪವಿತ್ರಾತ್ಮನ ಇಳಿದ ಮೇಲೆ ಏನು ನಡೆಯುತ್ತೆ? ಪವಿತ್ರಾತ್ಮನ ಮೂಲಕ ದೀಕ್ಷಾ ಸ್ನಾನ ನಡೆಯುತ್ತೆ. ಪವಿತ್ರಾತ್ಮನ ಮೂಲಕ, ಬೆಂಕಿ ಮೂಲಕ. ಪವಿತ್ರಾತ್ಮನ ಮೂಲಕ, ಬೆಂಕಿ ಮೂಲಕ ದೀಕ್ಷಾಸ್ನಾನ ಅಂತೇಳಿ ಒಂದು ಸಾರಿ ಯೋಹಾನನು ಕೂಡ ಈ ಪ್ರವಾದನೆ ಹೇಳ್ತಾನೆ. ಅಂದರೆ ನಾನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ತೀನಿ, ನನ್ನ ಹಿಂದೆ ಬರುವಾತನು ಪವಿತ್ರಾತ್ಮನಿಂದ ಬೆಂಕಿಯಿಂದ ದೀಕ್ಷಾಸ್ನಾನ ಮಾಡಿಸುವನಂತಿರುತ್ತೆ. ಯಾರು ದೀಕ್ಷಾಸ್ನಾನ ಅಂದರೆ ಯೇಸು ಕ್ರಿಸ್ತರು. ಪವಿತ್ರಾತ್ಮನನ್ನು ಕಳಿಸಿಕೊಡೋರು ಯಾರು? ಯೇಸು ಪ್ರಭು. ಅಂದರೆ ತಂದೆಯಾದ ದೇವರನ್ನು ಕೇಳಿಕೊಂಡಾಗ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮಾತನ್ನು ಕೇಳಿ ಯಾರನ್ನ ಕಳಿಸಿಕೊಡ್ತಾರಪ್ಪ ಅಂತ ನೋಡುವಾಗ ಪವಿತ್ರಾತ್ಮನನ್ನು ಕಳಿಸಿಕೊಡ್ತಾರೆ. ಪವಿತ್ರಾತ್ಮರು ಬಂದು ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಏನ್ರಿ, ಆತ್ಮ ಮೂಲಕ ದೀಕ್ಷಾಸ್ನಾನ ಅಂತಂದರೆ ಅವರನ್ನು ತುಂಬಿಸುವಂಥದ್ದು. ಬೆಂಕಿ ಮೂಲಕ ಅಂದರೆ ದೇವರ ವಾಕ್ಯದ ಮೂಲಕ ಪ್ರಿಯರೇ. ಆತ್ಮ ಮೂಲಕ, ಬೆಂಕಿ ಮೂಲಕ ಅಂದರೆ ಬೇರೆ ಏನಲ್ಲ. ಆತ್ಮ ಮೂಲಕ ಅಂದರೆ ಪವಿತ್ರಾತ್ಮನ ಮೂಲಕ, ಬೆಂಕಿ ಮೂಲಕ ಅಂತಂದರೆ ದೇವರ ವಾಕ್ಯದ ಮೂಲಕ.
ದೇವರ ವಾಕ್ಯಕ್ಕೆ ಬೆಂಕಿ ಅಂತ ಹೇಳ್ತಾರೆ. ನೋಡಿ ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ, ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 29ನೇ ವಚನ. ಒಟ್ಟೆಯಲ್ಲಿ ಕಾಳೆಯಲ್ಲಿ ನನ್ನ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟೆಗೂ ಸಮಾನವಾಗಿದೆಯಲ್ಲ, ಯೆಹೋವನು ಇದನ್ನು ನುಡಿದಿದ್ದಾನೆ. ನನ್ನ ವಾಕ್ಯವು ಬೆಂಕಿಗೂ ಸಮಾನವಾಗಿದೆ, ಬೆಂಕಿಗೂ ಚಮಟಿಗೂ. ಅಂದರೆ ಬೆಂಕಿ ಮೂಲಕ, ಪವಿತ್ರಾತ್ಮನ ಮೂಲಕ ದೀಕ್ಷಾ ಸ್ನಾನವಾಗುವುದು ಅಂದರೆ ಪವಿತ್ರಾತ್ಮನಂದರೆ ಪವಿತ್ರಾತ್ಮನು ಅವರ ಮೇಲೆ ಇಳಿಯುವಂಥದ್ದು. ಎರಡನೇದಾಗಿ ಅವರ ಮೇಲೆ ದೇವರ ವಾಕ್ಯವು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಶ್ರದ್ಧೆಯಿಂದ ಮನಸ್ಸು ಕೊಟ್ಟು ಕೇಳಿದ್ರೆ ಅರ್ಥ ಆಗುತ್ತೆ. ತಪ್ಪು ಹಿಡಿಬೇಕು ಎಂಬ ಆಲೋಚನೆಯಿಂದ ಕೇಳಿದಾಗ ಅರ್ಥ ಆಗಲ್ಲ. ಅರ್ಥ ಆಗದೆ ಹೋದರೆ ದೇವ್ರಿಗೋಸ್ಕರ ಸೇವೆ ಮಾಡೋಕ್ಕಾಗಲ್ಲ. ಏನು ಸುವಾರ್ತೆ ಮಾಡೋಕ್ಕಾಗುತ್ತೆ? ಸುವಾರ್ತೆ ಮಾಡಬೇಕಾದ್ರೆ ಸತ್ಯವೇದ ಗ್ರಂಥವನ್ನು ದೇವರು ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಈ ಗ್ರಂಥವನ್ನು ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕು. ತಿಳ್ಕೊಳ್ಳದೆ ಹೋದರೆ ಮೋಸ ಹೋಗ್ತೀವಿ ಪ್ರಿಯರೇ. ಓಕೆ, ಆತ್ಮ ಮೂಲಕ, ಪವಿತ್ರಾತ್ಮನ ಮೂಲಕ, ಬೆಂಕಿ ಮೂಲಕ. ಅಂದರೆ ಪವಿತ್ರಾತ್ಮನ ಮೂಲಕ ಅಂದರೆ ಪವಿತ್ರಾತ್ಮನ ಇಳಿತಾರೆ, ಬೆಂಕಿ ಮೂಲಕ ಅಂದರೆ ದೇವರ ವಾಕ್ಯದ ಮೂಲಕ. ಪವಿತ್ರಾತ್ಮರು ಬಂದಾಗ ದೇವರ ವಾಕ್ಯ ಕೂಡ ಅವ್ರಿಗೆ ಸಿಗುತ್ತಾರೆ. ಇದು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1ನೇ ವಚನವನ್ನು. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಇದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಅಂದರೆ ಅಲ್ಲಿ ಪವಿತ್ರಾತ್ಮನು ಇಳಿತಾ ಇದ್ದಾನೆ. ಪವಿತ್ರಾತ್ಮನ ಇಳಿದ ಮೇಲೆ ಇವರೆಲ್ಲರೂ ಆತ್ಮನ ವರಗಳನ್ನು ಪಡ್ಕೊಂಡಿದ್ದಾರೆ, ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಇದ್ದಾರೆ. ಇವಾಗ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡಿದ್ದೀವಲ್ಲ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಿಂದ ನೋಡಿದ್ದೀವಲ್ವ. ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವವರು, ದೆವ್ವಗಳು ಬಿಡಿಸ್ತಾರೆ, ಅನೇಕ ಸೂಚಕ ಕ್ರಿಯೆಗಳು ಮಾಡ್ತಾರೆ. ವಿಷ ಪದಾರ್ಥವೇನಾದರೂ ಕುಡಿದ್ರೂ ಕೂಡ ಯಾವ ಹಾನಿ ಆಗುವುದಿಲ್ಲ. ಎರಡನೇದಾಗಿ ಅನೇಕ ಸ್ವಸ್ಥತೆಗಳನ್ನು ಮಾಡುವವರಂತಿರುತ್ತೆ. ಅದು ಯಾರ ಮೂಲಕ ನೆರವೇರುತ್ತಂತ ನೋಡುವಾಗ 1ನೇ ಶತಮಾನದಲ್ಲಿ ಅಪೊಸ್ತಲರ ಮೂಲಕ, ಎರಡನೇದಾಗಿ ಕ್ರೈಸ್ತರ ಮೂಲಕ. ಕೆಲವರು ಭಕ್ತರಿರ್ತಾರೆ, ಅವ್ರ ಮೂಲಕ ಅಲ್ಲಿ ಇಂಥ ಅದ್ಭುತಗಳು ನಡೆಯುತ್ತೆ ರೀ. ಇವಾಗ ಅನ್ಯ ಭಾಷೆಗಳಂತ ನೋಡುವಾಗ ಅನೇಕ ಮಂದಿ ಅಪೊಸ್ತಲರು ಬೋಧನೆ ಮಾಡುವಂತಹ ಸಮಯದಲ್ಲಿ ಬೇರೆ ಬೇರೆ ದೇಶದವರು ಬಂದಿದ್ದಾರೆ. ಅವರೆಲ್ಲರಿಗೂ ಇವರು ಮಾತನಾಡುವಂಥ ಭಾಷೆ ಅರ್ಥ ಆಗಿದೆ ರೀ. 5ನೇ ವಚನವನ್ನು ನೋಡೋಣ. ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದಾರೆ. ಅಂದರೆ ಇದು ಹಬ್ಬ ಬರುತ್ತಲ್ಲ, ಯಾವುದು? ಪಂಚಶತಮ ಹಬ್ಬ. ಪಂಚಶತಮ ಹಬ್ಬ ಬಂದಾಗ ಯೆಹೂದ್ಯರು ಅಂದರೆ ಇಸ್ರೇಲ್ ಜನಾಂಗದವರು ಎಲ್ಲೆಲ್ಲಿದ್ದಾರೋ ಬೇರೆ ಬೇರೆ ಪ್ರಾಂತಕ್ಕೆ ಹೋಗಿರ್ತಾರೆ ನೋಡಿ, ವಲಸೆ ಹೋಗಿರ್ತಾರೆ. ವಲಸೆ ಹೋಗಿರುವಂಥ ಯೆಹೂದ್ಯರೆಲ್ಲರೂ ಕೂಡ ಹಬ್ಬಕ್ಕೆ ಇಳಿತಾರೆ. ಹಬ್ಬವನ್ನು ಆಚರಣೆ ಮಾಡಬೇಕು. ಎಲ್ಲರೂ ಎಲ್ಲಿದ್ದರೂ ಕೂಡ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬರಬೇಕು. ಅಂದರೆ ಬೇರೆ ಬೇರೆ ದೇಶದಲ್ಲಿದ್ದಂಥ ಯೆಹೂದ್ಯರು, ಆವಾಗ ಬೇರೆ ದೇಶದಲ್ಲಿ ಹೋದಂಥ ಯೆಹೂದ್ಯರು ಏನ್ರಿ, ಅವರಿಗೆ ಯಾವ ಭಾಷೆ ಬರುತ್ತೆ? ಯೆಹೂದ್ಯರಿಗೆ ಒಂದೇ ಭಾಷೆ ಅಲ್ಲ, ಬೇರೆ ಬೇರೆ ಭಾಷೆಗಳು. ಇವಾಗ ಕ್ರೈಸ್ತರಂದಾಗ ನೋಡಿ, ಗಮನಿಸ್ರಿ, ಕ್ರೈಸ್ತರಂದಾಗ ಯಾವ್ಯಾವ ಭಾಷೆಯಲ್ಲಿ ಮಾತನಾಡೋರಿದ್ದಾರೆ? ಮಲಯಾಳಂ ಕ್ರೈಸ್ತರಿದ್ದಾರೆ, ತಮಿಳು ಕ್ರೈಸ್ತರಿದ್ದಾರೆ, ಕನ್ನಡ ಕ್ರೈಸ್ತರಿದ್ದಾರೆ. ಅಂದರೆ ಕನ್ನಡ ಭಾಷೆ ಮಾತನಾಡುವಂಥವ್ರು, ತಮಿಳು ಮಾತನಾಡುವಂಥವ್ರು, ತೆಲುಗು ಭಾಷೆ ಮಾತನಾಡುವಂಥವ್ರು, ಹಿಂದಿ ಭಾಷೆ ಮಾತನಾಡುವಂಥ ಕ್ರೈಸ್ತರು, ಮರಾಠಿ ಭಾಷೆ ಮಾತನಾಡುವಂಥ ಕ್ರೈಸ್ತರು, ಕೊಂಕಣಿ ಭಾಷೆಯನ್ನು ಮಾತನಾಡುವಂಥ ಕ್ರೈಸ್ತರು. ಟೋಟಲ್ ಪ್ರಪಂಚ ದೇಶದಲ್ಲಿದ್ದಾರಾ? ಇವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿದಾಗ ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನಾವು ಮಾತನಾಡಬೇಕಾದ್ರೆ ಹೇಗೆ ಆಗುತ್ತೆ? ಇವಾಗ ನಾನು ಪ್ರಸಂಗ ಮಾಡಬೇಕು, ಇವರೆಲ್ಲರಿಗೆ ಅರ್ಥ ಆಗುವಂಥ ಮಾತಿನಲ್ಲಿ ಮಾತಾಡಬೇಕಂದ್ರೆ ಅವರ ಭಾಷೆ ನನಗೆ ಗೊತ್ತಿರಬೇಕು. ಅವ್ರ ಭಾಷೆ ಗೊತ್ತಾದಾಗ ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನಾನು ಮಾತಾಡಬೇಕು ದೇವ್ರ ವಾಕ್ಯ. ಇವಾಗ ಅಪೊಸ್ತಲರು ಇದ್ದಾರಲ್ಲ, ಅಪೊಸ್ತಲರಿಗೆ ಎಷ್ಟು ಭಾಷೆಗಳು ಬರುತ್ತೆ? 2 ಭಾಷೆಗಳು ಅಥವಾ 3 ಭಾಷೆಗಳು ಬರ್ಬೋದು. ಖಂಡಿತವಾಗಿ ಇಬ್ರು ಭಾಷೆ ಬರುತ್ತೆ. ಆಮೇಲೆ ಗ್ರೀಕು ಭಾಷೆ ಅಂದ್ಕೊಳ್ಳೋಣ, ಇನ್ನೊಂದು ಅರಾಮಿಕ್ ಭಾಷೆ ಅಂದ್ಕೊಳ್ಳೋಣ, ಮತ್ತೊಂದು ಭಾಷೆ ಯಾವುದೋ ಒಂದು ಅಂದ್ಕೊಳ್ಳೋಣ ಪ್ರಿಯರೇ. ಒಂದು 3-4 ಭಾಷೆಗಳು ಇವರು ಬರುತ್ತೆ. ಆದರೆ ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೋ ಎನ್ನುವಂಥದ್ದು ಗೊತ್ತಾಗತ್ತೆ. 6ನೇ ವಚನ.
ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಏಲಾಮ್ಯರು, ಮೆಸಪತೋಮ್ಯ, ಯೂದಾಯ, ಕಪ್ಪದೋಕ್ಯ, ಪೊಂತ, ಆಸ್ಯ, ಪೃಗ್ರ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೋನಿಯ, ಮೊಗಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರೇಬಿಯರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ತುಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಎಂದು ಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡರು. ಎಲ್ಲರೂ ಬೆರಗಾಗ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಅಂದರೆ ದೇವರ ಆತ್ಮನು ಅಪೋಸ್ತಲರ ಬಳಿಯಲ್ಲಿ ಇಳಿದಾಗ ಅವರು ಅನ್ಯ ಭಾಷೆಗಳನ್ನು ಮಾತಾಡ್ತಾರೆ. ಈ ಅನ್ಯ ಭಾಷೆಗಳಲ್ಲಿ ದೇವರ ಮಹತ್ತಾದ ಕಾರ್ಯಕ್ರಮಗಳನ್ನು ಕುರಿತು ವಿವರಿಸ್ತಾ ಇದ್ದಾರೆ. ಇವ್ರಿಗೆ ಬರುವಂಥ ಭಾಷೆ 2-3 ಆಗಿದೆ, ಆದರೆ ಅಲ್ಲಿ ಬಂದಂಥ ಎಲ್ಲ ಪ್ರಜೆಗಳಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅರ್ಥ ಆಗ್ತಾ ಇದೆಯಂತೆ. ಟೋಟಲ್ ಭೂಲೋಕದಲ್ಲಿ ಅನೇಕ ಪ್ರಾಂತಗಳಿಗೆ ಹೋಗಿರ್ತಾರಲ್ಲ, ಅವರವರ ಹುಟ್ಟು ಭಾಷೆ ಅಂದರೆ ಅವರವರ ದೇಶದಲ್ಲಿ ಹುಟ್ಟಿರ್ತಾರಲ್ಲ. ಯಹೂದ್ಯರು ವಲಸಿಗೆ ಹೋಗಿದ್ದಾರೆ ಅಂದರೆ ಸುಮಾರು 106 ವರ್ಷಗಳ ಹಿಂದೆ ಅಲ್ಲಿ ಹೋಗಿರ್ತಾರೆ, ವಾಸ ಮಾಡ್ತಾ ಇರ್ತಾರೆ. ಆದರೆ ವರ್ಷಕ್ಕೊಂದು ಸಾರಿ ಮಾತ್ರ ಯೆರೂಸಲೇಮಿಗೆ ಹೋಗ್ತಾರೆ, ಹಬ್ಬಕ್ಕೆ ಹೋಗಿ ದೇವರನ್ನು ಆರಾಧನೆ ಮಾಡಿ ಬರ್ತಾರೆ. ಈ ಸಂದರ್ಭದಲ್ಲಿ ಏನ್ರಿ ಬಂದಿರುವಂಥ ಎಲ್ಲ ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅಪೋಸ್ತಲರು ಮಾತನಾಡ್ತಾ ಇದ್ದಾರೆ. ಅರ್ಥ ಆಗುತ್ತೆ ಪ್ರಿಯರೇ? ಈ ಕಾಲದಲ್ಲಿ ತುಂಬ ಜನ ನಾನು ಅನ್ಯ ಭಾಷೆ ಮಾತಾಡ್ತೀನಿ ಅಂತೇಳಿ ಮಾತಾಡ್ತಾರೆ. ಈ ಭಾಷೆ ಯಾರಿಗಾದರೂ ಅರ್ಥ ಆಗುತ್ತಾ? ಇವರು ಮಾತಾಡುವಂಥದ್ದು ಒಬ್ಬರಿಗಾದರೂ ಅರ್ಥ ಆಗುತ್ತಾ? ನೋಡಿ, ಗಮನಿಸ್ರಿ. ಯಾಕೆಂದರೆ ಈ ಕೊನೆ ದಿನಗಳಲ್ಲಿ ನೀವು ಶ್ರದ್ಧೆ ತಗೊಳ್ಳದೆ ಹೋದರೆ, ವಾಕ್ಯಗಳನ್ನು ಪರಿಶೋಧನೆ ಮಾಡದೆ ಹೋದರೆ, ವಾಕ್ಯಗಳನ್ನು ವಿಚಾರ ಮಾಡದೆ ಹೋದರೆ ಆತ್ಮ ನಷ್ಟ ಹೋಗಬೇಕಾಗುತ್ತೆ. ಅಂದರೆ ದೇವರ ಮೂಲಕ ಪಡೆದುಕೊಳ್ಳುವಂಥ ರಕ್ಷಣೆಯನ್ನು ದೂರ ಮಾಡಿಕೊಳ್ಬೇಕಾಗತ್ತೆ. ಯಾಕಂದರೆ ಶ್ರದ್ಧೆಯಿಂದ ವಾಕ್ಯವನ್ನು ಪರಿಶೋಧನೆ ಮಾಡದೆ, ವಾಕ್ಯಗಳನ್ನು ಧ್ಯಾನಿಸದೆ ಹೋದರೆ ಮೋಸ ಹೋಗ್ತೀವಿ. ಅದಕ್ಕೆ ಜಾಗ್ರತೆ. ಅಲ್ಲಿ ಎಲ್ಲರಿಗೂ ಅರ್ಥ ಆಗಿದೆ. ಈಗಿನ ಕಾಲದಲ್ಲಿ ಯಾರಿಗೆ ಅರ್ಥ ಆಗ್ತಾ ಇದೆ? ಒಂದು ಸಾರಿ ವಿಚಾರ ಮಾಡಿ, ನೀವು ಪರಿಶೋಧನೆ ಮಾಡಿ, ಸಭೆಯಲ್ಲಿ ವಿಚಾರ ಮಾಡಿ. ಅದಕ್ಕೆ ಮತ್ತೆ ಅವರು ಇನ್ನೊಂದು ವಚನಗಳು ತೋರಿಸ್ತಾರೆ, ಅದು ಕೂಡ ನಮ್ಗೆ ಗೊತ್ತಿದೆ. ಯಾಕೆಂದರೆ ಅವ್ರು ಎಲ್ಲೆಲ್ಲಿ ಬರ್ತಾರೋ ಎನ್ನುವಂಥದ್ದು ನಮ್ಗೆ ಗೊತ್ತಿದೆ ಪ್ರಿಯರೇ. ಪ್ರತಿಯೊಂದಕ್ಕೂ ಏನ್ರಿ ವಾಕ್ಯದ ಮೂಲಕ ಪ್ರತಿಯೊಂದಕ್ಕೂ ಉತ್ತರ ಇದೆ. ಅಂದರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಇವರು. ಅನ್ಯ ಭಾಷೆ ಅಂದರೆ ದೇವರೊಟ್ಟಿಗೆ ಮಾತಾಡ್ತೀವಿ ಅಂತಾರೆ. ದೇವರೊಟ್ಟಿಗೆ ಮಾತಾಡ್ತೀವಿ ಅಂದರೆ ಪ್ರತ್ಯೇಕವಾಗಿ ನೀನು ಹೋಗಿ ಪ್ರಾರ್ಥನೆ ಮಾಡ್ಕೊ ಹೋಗು. ಸಭೆಯಲ್ಲಿ ಮಾತಾಡಬೇಕಾದ್ರೆ ಅರ್ಥ ಆಗುವಂಥ ಭಾಷೆಯಲ್ಲಿ ಮಾತಾಡಬೇಕು. ಒಂದು ವೇಳೆ ಅರ್ಥ ಆಗದ ಭಾಷೆಯನ್ನು ಮಾತಾಡೋದು ಹೋದರೆ ಅದಕ್ಕೆ ಅನುವಾದ ಇಡಬೇಕಂತ ಹೇಳ್ತಾರೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಹೋದರೆ ಆ ಅಧ್ಯಾಯ ಪೂರ್ತಿ ವರಗಳನ್ನು ಕುರಿತು ಹೇಳಲ್ಪಟ್ಟಿದೆ. ವರಗಳಲ್ಲಿ ಅದರಲ್ಲಿ ಒಂದು ವಾಣಿಗಳನ್ನಾಡುವಂಥ ವರ. ಅಂದರೆ ಅನ್ಯ ಭಾಷೆಗಳನ್ನು ಮಾತನಾಡಬೇಕಾದ್ರೆ ಜನರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಮಾತಾಡಬೇಕಂತ ಹೇಳ್ತಾರೆ. ಅರ್ಥ ಆಗುವಂಥ ಭಾಷೆಯನ್ನು ಮಾತಾಡದೆ ಹೋದರೆ ನೀನು ಪ್ರತ್ಯೇಕವಾಗಿ ಕೋಣೆಗೆ ಹೋಗಿ ಒಂದು ಕೋಣೆಯಲ್ಲಿ ಕುಳಿತುಕೊಂಡು ದೇವರೊಟ್ಟಿಗೆ ಮಾತಾಡಿ. ಏನು ಮಾತಾಡ್ತೀವಿ ಮಾತಾಡ್ಕೋ, ನಿನಗೂ ದೇವ್ರಿಗೆ ಸಂಬಂಧಪಟ್ಟದ್ದು. ಸಭೆಯಲ್ಲಿ ಮಾತಾಡಬೇಕಾದ್ರೆ ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಮಾತುಗಳನ್ನು ಮಾತನಾಡಬೇಕೇ ವಿನಃ ಬಾಯಿಗೆ ಬಂದಾಗೆ ಮಾತನಾಡಬಾರ್ದು ಅಂತ ಹೇಳ್ತಾರೆ. ಏನೇನೋ ಮಾತಾಡ್ತೀನಿ ಅಂತಂದರೆ ಅಲ್ಲಿ ದೇವರ ಸೇವೆ ನಡೆಯಲ್ಲ. ಒಂದು ಆತ್ಮ ರಕ್ಷಣೆ ಹೊಂದಬೇಕಾದರೆ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಿಭಜಿಸಬೇಕು, ಸರಿಯಾದ ರೀತಿಯಲ್ಲಿ ತಿಳಿಸಬೇಕು. ಏನೇನೋ ಮಾತಾಡ್ತೀನಿ, ನನಗೆ ದೇವರು ವಾರ ಕೊಡಲ್ಪಟ್ಟಿದೆ, ಪವಿತ್ರಾತ್ಮನಲ್ಲಿ ಬಂದಿದ್ದಾನಂದರೆ ಓಕೆ, ಪವಿತ್ರಾತ್ಮ ನಿಮ್ಮಲ್ಲಿ ಬಂದಾಗ ಸರಿಯಾದ ರೀತಿಯಲ್ಲಿ ಅರ್ಥ ಆಗುವಂಥ ರೀತಿಯಲ್ಲಿ ಮಾತಾಡಬೇಕು. ಜನರಿಗೆ ಅರ್ಥ ಆಗಬೇಕಂತ ಹೇಳ್ತಾರೆ. ಕೂಗಾಡುವುದರಿಂದ ಪ್ರಯೋಜನ ಇಲ್ಲ, ಸಭೆಗೆ ಉಪಯೋಗವಿಲ್ಲ. ಸಭೆ ಬಲ ಹೊಂದಬೇಕಾದರೆ ಸಭೆಗೆ ಅರ್ಥ ಆಗುವಂಥ ರೀತಿಯಲ್ಲಿ ಮಾತಾಡಬೇಕಂತ ಹೇಳಿದ್ರು. ಇಲ್ಲಿ ನೋಡಿ, ಅರ್ಥ ಆಗುವಂಥ ರೀತಿಯಲ್ಲಿ ಅಪೊಸ್ತಲರು ಮಾತಾಡಿದ್ದಾರೆ. ಅರ್ಥ ಮಾಡಿಕೊಂಡಾಗ ಜನರು ಹೇಳ್ತಾರೆ, ಬೆರಗಾಗ್ತಾ ಇದ್ದಾರೆ. ಇದೆಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಇವರು ವಿವರಿಸ್ತಾ ಇದ್ದಾರಲ್ಲ, ಎಷ್ಟು ಅದ್ಭುತವಾದಂಥ ಮಾತುಗಳು ತಿಳಿಸ್ತಾ ಇದ್ದಾರೆ ಅಂತೇಳಿ ಅವರೆಲ್ಲರೂ ಕೂಡ ಬೆರಗಾಗ್ತಾ ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು.
ಆಶ್ಚರ್ಯಪಟ್ಟಿದ್ದಾರೆ. ಅಪೊಸ್ತಲರು ಮಾತನಾಡುವಾಗ ಆಶ್ಚರ್ಯಪಟ್ಟಿದ್ದಾರೆ, ಬೆರಗಾಗ್ತಾ ಇದ್ದಾರೆ. ಅರ್ಥ ಮಾಡಿಕೊಂಡಾಗ ಬೆರಗಾಗ್ತಾರೆ, ಆಶ್ಚರ್ಯ ಪಡ್ತಾರೆ ಪ್ರಿಯರೇ. ಆಶ್ಚರ್ಯ ಯಾವಾಗ? ಅರ್ಥವಾದಾಗ. ಅರ್ಥವಾಗದೇ ಇದ್ದಾಗ ಎಂಥ ಆಶ್ಚರ್ಯ? ಏನೂ ಇಲ್ಲ. ಅಂಥದ್ದೇನಾದರೂ ಸಭೆಯಲ್ಲಿ ನಡೀತಾ ಇದೆಯಾ ಈಗಿನ ಕಾಲದಲ್ಲಿ? ಒಂದು ಸಾರಿ ನೀವು ವಿಚಾರ ಮಾಡಬೇಕು. ಇದು ಅನ್ಯ ಭಾಷೆಯನ್ನು ಕುರಿತು. ಒಂದು ಕಾಲದಲ್ಲಿ ಅವರಿಗೆ ಕೊಡಲ್ಪಟ್ಟಿದೆ, ಅವರು ಮಾತಾಡಿದ್ದಾರೆ. ಅನ್ಯ ಭಾಷೆ ಅಂದರೆ ಇತರರ ಭಾಷೆ ಇವರು ಮಾತಾಡಿದ್ದಾರೆ ಅಪೊಸ್ತಲರು. ಎರಡನೇದಾಗಿ ಅನೇಕ ಅದ್ಭುತಗಳು, ಸೂಚಕ ಕ್ರಿಯೆಗಳು ಮಾಡ್ತಾರೆ ಅವರು. ಎಲ್ಲಿ ಮಾಡ್ತಾರೆ ಅಂತ ನೋಡುವಾಗ ಪ್ರಜೆಗಳ ಮಧ್ಯದಲ್ಲಿ ಅನೇಕ ಅದ್ಭುತಗಳು. ಈ ಅದ್ಭುತಗಳನ್ನು ಒಂದು ಸಾರಿ ಪರಿಶೋಧನೆ ಮಾಡುವಾಗ ಹೇಗೆ ನಡೆದಿದೆಯೋ ಒಂದು ಸಾರಿ ನೋಡೋಣ ಏನ್ರಿ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು ಅಂದರೆ ವರಗಳನ್ನು, ದೇವರ ಮೂಲಕ ವರಗಳನ್ನು ಪಡ್ಕೊಂಡಿದ್ದಾರಲ್ಲ, ಪವಿತ್ರಾತ್ಮನ ವರಗಳನ್ನು ಪಡೆದುಕೊಂಡಿದ್ದಾರಲ್ಲ, ವರಗಳನ್ನು ಪಡೆದುಕೊಂಡಂಥ ಅವರು ಅನ್ಯ ಭಾಷೆಗಳನ್ನು ಅದ್ಭುತ ರೀತಿಯಲ್ಲಿ ಮಾತನಾಡಿದ್ದಾರೆ. ಎರಡನೇದಾಗಿ ಸ್ವಸ್ಥತೆಗಳನ್ನು ಮಾಡಿದ್ದಾರೆ ಅವರು. ಈ ಸ್ವಸ್ಥತೆಗಳು ಹೇಗೆ ಇರುತ್ತೆ, ಹೇಗೆ ನಡೆದಿದೆ ಅವರ ಮಧ್ಯದಲ್ಲಿ? ಈಗಿನ ಕಾಲದಲ್ಲಿ ಇಂಥ ಸ್ವಸ್ಥತೆಗಳು ವಾಕ್ಯದ ಮೂಲಕ ನಡೀತಾ ಇದೆಯಾ? ಒಂದು ಸಾರಿ ನೀವು ವಿಚಾರ ಮಾಡಬೇಕು. ಎಲ್ಲೋ ಟಿ ವಿಯಲ್ಲಿ ನೋಡಿದ್ದೀನಿ, ಇಲ್ಲ ಯೂಟ್ಯೂಬ್ಗಳಲ್ಲಿ ನೋಡಿದ್ದೀನಿ ಅಂತಂದರೆ ಇದು ಎಡಿಟಿಂಗ್ ಮಾಡ್ತಾ ಇರ್ತಾರೆ, ಎಡಿಟಿಂಗ್ ಮಾಡಿ ತೋರಿಸ್ತಾ ಇರ್ತಾರೆ. ಅದಲ್ಲ, ನೀವು ನೇರವಾಗಿ ನೋಡಿದ್ದೀರಾ ಅಂತ ನೋಡಬೇಕು. ಒಂದು ಸಾರಿ ನೀವು ಎಲ್ಲಿಗಾದರೂ ಹೋಗಿ, ಪ್ರಿಯರಾದ ದೇವರ ಮಕ್ಕಳಿರ, ಇಲ್ಲಿ ಕುಂಟರಿಗೆ ಕಾಲು ಬರುವಂತೆ ನಾವು ಮಾಡ್ತೀವಿ, ಕುರುಡರಿಗೆ ಕಣ್ಣುಗಳು ಬರುವಂತೆ ಮಾಡ್ತೀವಿ ಅಂತೇಳಿ ಯಾರಾದರೂ ಹೇಳಿದಾಗ, ಇಂಥವ್ರ ಮೂಲಕ ಅದ್ಭುತ ನಡೆಯುತ್ತೆ, ಇಂಥವ್ರ ಮೂಲಕ ಸೂಚಕ ಕ್ರಿಯೆ ನಡೆಯುತ್ತೆ ಅಂತೇಳಿ ಯಾರಾದರೂ ಹೇಳಿದಾಗ, ಅಲ್ಲಿ ನೀವು ನಿಮ್ಮ ಪರಿಸರದಲ್ಲಿ ಯಾರಾದರೂ ಕುರುಡರು ಕುಂಟರು ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡೋಗಿ. ಕ್ರೈಸ್ತರ ಮಧ್ಯದಲ್ಲಿ, ಮತ್ತೆ ಅನ್ಯರ ಮಧ್ಯದಲ್ಲಿ ಏನು ಬೇಕಾಗಿಲ್ಲ, ಕ್ರೈಸ್ತರ ಮಧ್ಯ. ಯಾಕೆಂದರೆ ಅವರು ಮತ್ತೊಂದು ರೀತಿಯಲ್ಲಿ ಕೇಳ್ತಾರೆ, ನಂಬಿಕೆ ಇದ್ದರೆ ಸ್ವಸ್ಥತೆ ಆಗುತ್ತೆ ಅಂತ ಹೇಳ್ತಾರೆ. ಕ್ರೈಸ್ತರು ಇರ್ತಾರಲ್ಲ ಏನ್ರಿ, ಕ್ರೈಸ್ತರ ಮಧ್ಯದಲ್ಲಿ ಕೂಡ ಅನೇಕರು ಅಂಗವಿಕಲರಿದ್ದಾರೆ, ಕುರುಡರಿದ್ದಾರೆ, ಕುಂಟರಿದ್ದಾರೆ. ಇವ್ರನ್ನ ಕರ್ಕೊಂಡೋಗಿ ಖಂಡಿತವಾಗಿ ಆಗಬೇಕಾ? ಖಂಡಿತವಾಗಿ ಆಗಬೇಕು. ಆಗಿಲ್ಲ ಅಂದರೆ ಅವರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಇವರಲ್ಲಿ ನಂಬಿಕೆ ಇಲ್ಲ, ಅದಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ನಂಬಿಕೆ ಇಲ್ಲ, ಅದಕ್ಕೆ ಆಗಿಲ್ಲ, ಏನು ಸ್ವಸ್ಥತೆ ಆಗಿಲ್ಲ ಅಂತ ಹೇಳ್ತಾರೆ. ಏನಿಲ್ಲ ಅಂತ ಹೇಳ್ತಾರೆ? ನಂಬಿಕೆ. ಅಂದರೆ ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಲ್ಲ, ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಇವ್ರಿಗೆ ಸ್ವಸ್ಥತೆ ಆಗಿಲ್ಲ ಅಂತೇಳಿ ಹೇಳ್ಕೊಳ್ತಾರೆ ಪ್ರೇರ. ಇಲ್ಲಿ ನೋಡಿ, ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನದಲ್ಲಿ ಪರಿಶೋಧನೆ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನದಿಂದ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗೋರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲೂ ಕೂಡಿಸುತ್ತಿದ್ದರು. ಅಂದರೆ ಭಿಕ್ಷೆ ಬೇಡೋದಕ್ಕೆ ಇವನನ್ನು ಕುಂದಿರಿಸ್ತಾ ಇದ್ದಾರಲ್ಲಿ, ಭಿಕ್ಷೆ ಬೇಡೋದಕ್ಕೆ ಹುಟ್ಟುಕುಂಟನನ್ನು. ಈ ಹುಟ್ಟುಕುಂಟನಿಗೆ ನಂಬಿಕೆ ಇದೆಯಾ? ಇವಾಗ ಇವರು ಹೇಳ್ತಾರೆ, ತುಂಬ ಜನ ಅಂದರೆ ಒಳ್ಳೆ ಬೋಧಕರ ವಿಷಯದಲ್ಲಿ ನಾನು ಮಾತನಾಡ್ತಾ ಇಲ್ಲ, ಸುಳ್ಳು ಬೋಧಕರು ಬಹಳ ಮಂದಿ ಇದ್ದಾರೆ. ಈಗಿನ ಕಾಲದಲ್ಲಿ ಸುಳ್ಳು ಬೋಧಕರ ಮರಿಗಳು ಕೂಡ ಬಹಳ ಉಟ್ಕೊಂಡಿವೆ ರೀ, ಬಹಳ ಅಂದರೆ ಇವ್ರ ಮೂಲಕ ದೇವರ ಸಭೆ ಹಾಳಾಗ್ತಾ ಇದೆ, ದೇವರ ಸಭೆ ಹಾಳಾಗ್ತಾ ಇದೆ, ಅನೇಕರು ನಾಶನಕ್ಕೆ ಹೋಗ್ತಾ ಇದ್ದಾರೆ ಎನ್ನುವಂಥ ಸಂಗತಿ ಅರ್ಥ ಮಾಡಿಕೊಳ್ಳದೇ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಆದ್ದರಿಂದ ವಾಕ್ಯದ ಮೂಲಕ ಕೆಲವು ವಿಷಯಗಳನ್ನು ಹೇಳ್ತೀನಿ. ಅವ್ರು ಹೇಳುವಂಥ ಮಾತೇನೆಂದರೆ, ಒಂದು ವೇಳೆ ಯಾರಿಗಾದರೂ ಸ್ವಸ್ಥತೆ ಆಗಿಲ್ಲ ಅಂದರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಏನಿಲ್ಲ ಅಂತ ಹೇಳ್ತಾರೆ? ನಂಬಿಕೆ ಇಲ್ಲ, ಅದಕ್ಕೆ ನಿಮಗೆ ಕಾಲುಗಳು ಬಂದಿಲ್ಲ, ಕಣ್ಣುಗಳು ಬಂದಿಲ್ಲ, ರೋಗವಾಸಿಯಾಗಿಲ್ಲ ಅಂತೇಳಿ ಈ ರೀತಿ ಹೇಳಿ ಕಳಿಸ್ತಾ ಇರ್ತಾರೆ. ಅಂಥವರಿಗೆ ನಾನು ಕೇಳುವಂಥ ಪ್ರಶ್ನೆ ಏನಪ್ಪ ಅಂದರೆ, ನೀವು ಕೂಡ ಕೇಳಿ. ಈ ಹುಟ್ಟುಕುಂಟನಿದ್ದಾನಲ್ಲ, ಹುಟ್ಟುಕುಂಟನಿಗೆ ಯೇಸು ಕ್ರಿಸ್ತರ ವಿಷಯದಲ್ಲಿ ನಂಬಿಕೆ ಇದೆಯಾ? ಯೇಸು ಕ್ರಿಸ್ತರ ವಿಷಯದಲ್ಲಿ ನಂಬಿಕೆ ಇದೆಯಾ? ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಾ ಈತನಿಗೆ?
ಅಪೋಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನದಿಂದ ಪರಿಶೋಧನೆ ಮಾಡಿಕೊಂಡು ಬನ್ನಿ. ಹುಟ್ಟುಕುಂಟನು, ಈ ಹುಟ್ಟುಕುಂಟನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ದೇವಾಲಯದ ಬಳಿಯಲ್ಲಿ. ಯಾಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ? ಪ್ರತಿದಿನಾಲೂ ಕರೆದುಕೊಂಡು ಹೋಗಿ ದೇವಾಲಯದ ಮುಂದೆ ಸುಂದರವೆಂಬ ದ್ವಾರದ ಮುಂದೆ ಕುಂದಿರಿಸ್ತಾ ಇದ್ದಾರೆ. ಯಾಕೆ ಅಂತ ನೋಡುವಾಗ ಭಿಕ್ಷೆ ಬೇಡೋದಕ್ಕೆ. ಅವನ ಜೀವನ ಸಾಗಬೇಕಾದ್ರೆ ಭಿಕ್ಷೆ ಬೇಡಿ ತಿನ್ನಲಿ ಅಂತೇಳಿ ಪ್ರಿಯರ ದೇವ್ರ ಮಕ್ಕಳಿಗೆ ಯಾರೋ ಅಲ್ಲಿ ಹೋಗಿ ಕುಂದಿರಿಸ್ತಾ ಇದ್ದಾರೆ. ಅವನು ಭಿಕ್ಷೆ ಬೇಡಿ ತಿಂತಾ ಇದ್ದಾನೆ. ಇವನಿಗೆ ದೇವ್ರ ಬಗ್ಗೆ ಏನಾದರೂ ನಂಬಿಕೆ ಇದೆಯಾ? ಯೇಸು ಕ್ರಿಸ್ತರ ಬಗ್ಗೆ ಏನಾದರೂ ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ ಇಲ್ವಾ ನೋಡೋಣವಾ? ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು. ಭಿಕ್ಷೆ ಕೊಡಬೇಕು ಅಂದರೆ ಭಿಕ್ಷೆ ಬೇಡ್ತಾ ಇದ್ದಾನೆ. ಯೋಹಾನನ್ನ ಪೇತ್ರನನ್ನು ಭಿಕ್ಷೆ ಬೇಡ್ತಾ ಇದ್ದಾನೆ, ಭಿಕ್ಷೆ ಕೊಡಬೇಕು ಅಂತೇಳಿ. ಎಲ್ಲರಿಗೂ ಕೇಳಿದ ಹಾಗೆ ಯೋಹಾನ ಪೇತ್ರರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ದೇವಾಲಯದೊಳಗೆ ಹೋಗ್ತಾ ಇದ್ದಾರೆ. ಹೋಗುವಂಥ ಸಮಯದಲ್ಲಿ ಎಲ್ಲರಿಗೂ ಕೇಳಿದ ರೀತಿಯಲ್ಲಿ ಏನ್ರಿ ಇವ್ರಿಗೂ ಕೂಡ ಭಿಕ್ಷೆ ಕೇಳ್ತಾ ಇದ್ದಾನೆ. ಓಕೆ, ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತಲೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೆ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಅರುಡುಗಳಿಗೂ ಬಲ ಬಂತು. ಅವನು ಆರಿ ನಿಂತು ನಡೆದಾಡಿದನು. ನಡೆಯುತ್ತಾ ಆರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅಂದರೆ ಯೋಹಾನನು, ಯಾರು ಪೇತ್ರನು ಯೋಹಾನನ್ನು ಏನು ಮಾಡಿದ್ದಾರಪ್ಪ ಅಂತ ನೋಡುವಾಗ ಅವನೇನೋ ಭಿಕ್ಷೆ ಬೇಡ್ತಾ ಇದ್ದಾನೆ. ಇವರೇನು ಹೇಳಿದ್ದಾರೆ ಅಲ್ಲಿ? ಸುವಾರ್ತೆ ಏನು ಹೇಳಿಲ್ಲ ಅಲ್ಲಿ. ಇವರೇನಪ್ಪ ಅಂತ ನೋಡುವಾಗ ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಎದ್ದು ನಡೆದಾಡು ಅಂದ ತಕ್ಷಣ ಒಂದೇ ಒಂದು ಕ್ಷಣದಲ್ಲಿ ಕುಂಟನಿಗೆ ಕಾಲು ಬಂದಿದೆ ರೀ. ಕುಂಟನಿಗೆ ಕಾಲುಗಳು ಬಂದಿದೆ ಒಂದೇ ಒಂದು ಕ್ಷಣ. ವರಗಳಂದರೆ ಈ ಥರ ಇರುತ್ತೆ ಪ್ರಿಯರ ದೇವ್ರ ಮಕ್ಕಳಿರ. ವರಗಳಂದರೆ ಈ ಥರ ಇರ್ತವೆ. ಒಂದೇ ಒಂದು ಕ್ಷಣದಲ್ಲಿ ಯಾವುದೇ ರೋಗ ಇರ್ಬೋದು, ಯಾವುದೇ ಕಾಯಿಲೆ ಇರ್ಬೋದು, ಕುಂಟರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಕುರುಡರಾಗಿರ್ಬೋದು, ಟೋಟಲ್ ಯಾವುದೇ ಕಾಯಿಲೆ ಆಗಿರ್ಬೋದು, ವರಗಳನ್ನು ಪಡ್ಕೊಂಡಂಥ ಅವರು ಏನ್ರಿ ಪ್ರಾರ್ಥನೆ ಮಾಡಿದಾಗ ಒಂದೇ ಒಂದು ಕ್ಷಣದಲ್ಲಿ ಕುರುಡರಿಗೆ ಕಣ್ಣುಗಳು ಬಂದಿದೆ, ಕುಂಟರಿಗೆ ಕಾಲುಗಳು ಬಂದಿದೆ, ಯಾವುದೇ ಕಾಯಿಲೆ ಇದ್ದರೂ ಕೂಡ ಒಂದೇ ಒಂದು ಕ್ಷಣದಲ್ಲಿ ವಾಸಿಯಾಗಿದೆ ಪ್ರಿಯರೇ. ಇದು ಯಾರ ಮೂಲಕ ನಡೆದದ್ದು? ವರಗಳನ್ನು ಪಡ್ಕೊಂಡಂಥ ಭಕ್ತರ ಮೂಲಕ ನಡೆದದ್ದು. ಈ ಕುಂಟನಿದ್ದಾನಲ್ಲ, ಅಂದರೆ ಈ ದೇವಾಲಯದ ಬಳಿಯಲ್ಲಿ ಪ್ರತಿದಿನ ಕುಂದಿರಿಸ್ತಾ ಇದ್ದಾರಲ್ಲ, ಆ ಭಕ್ತನಿಗೆ ಏನ್ರೆ ಆ ಮನುಷ್ಯನಿಗೆ ಏನಾದರೂ ದೇವ್ರ ಬಗ್ಗೆ ನಂಬಿಕೆ ಇದೆಯಾ? ಅಂದರೆ ಯೇಸು ಕ್ರಿಸ್ತರ ಬಗ್ಗೆ ನಂಬಿಕೆ ಇದೆಯಾ? ಯೇಸು ಕ್ರಿಸ್ತರ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದಾನಾ? ಇಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಎದ್ದು ನಡೆದಾಡು ಅಂದ ತಕ್ಷಣ ಒಂದೇ ಒಂದು ಕ್ಷಣದಲ್ಲಿ ನಡೆದಾಡಿದ್ದಾನೆ. ಅವನಿಗೆ ನಂಬಿಕೆ ಇದೆಯಾ? ಆ ಮನುಷ್ಯನ ನೋಡುವಾಗ ಭಿಕ್ಷೆ ಬೇಡ್ತಾ ಇದ್ದಾನೆ, ಭಿಕ್ಷೆ ಕೇಳ್ತಾ ಇದ್ದಾನೆ. ಯೋಹಾನನ ಮೂಲಕ ಪೇತ್ರನ ಮೂಲಕ ಏನಾದರೂ ಭಿಕ್ಷಾ ಸಿಗುತ್ತೇನಂತೇಳಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಅವ್ರೇನಂತಾರೆ? ಬೆಳ್ಳಿ ಬಂಗಾರ ನನ್ನ ಹತ್ರ ಇಲ್ಲ. ಮತ್ತೇನು? ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಎದ್ದು ನಡೆದಾಡು ಅಂದ ತಕ್ಷಣ ಒಂದೇ ಒಂದು ಕ್ಷಣದಲ್ಲಿ ಎದ್ದಿದ್ದಾರೆ ಇಲ್ವಾ ಪ್ರಿಯರೇ? ಅಂದರೆ ಅರ್ಥ ಮಾಡ್ಕೊಳ್ಳಿ, ವರಗಳು ಇದ್ದರೆ ಈ ಥರ ಆಗುತ್ತೆ ರೀ. ಮುಂದಿನ ವಾರ ಬನ್ನಿ, ಆಮೇಲೆ ಬನ್ನಿ, ಮತ್ತೊಂದು ಸಾರಿ ಬನ್ನಿ, ಈ ಥರ ಅಲ್ಲ. ಇದು ವರಗಳಲ್ಲ. ಇದು ಕೆಲವರು ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಹಣವನ್ನು ಆಮೇಲೆ ಇನ್ಯಾವುದಪ್ಪ ದವಸ ಧಾನ್ಯಗಳನ್ನು, ಬೆಲೆ ಬಾಳುವಂಥ ಫ್ರೂಟ್ಸ್ಗಳನ್ನು, ಡ್ರೈ ಫ್ರೂಟ್ಸ್ಗಳನ್ನು ಕೇಳ್ತಾರೆ. ಆಮೇಲೆ ಬೆಲೆ ಬಾಳುವಂಥ ವಸ್ತುಗಳನ್ನು ಕೇಳ್ತಾರೆ. ಸುಮಾರು 20,000 ಕೊಡಬೇಕು, 30,000 ಕೊಡಬೇಕಂತೇಳಿ ಕಾಣಿಕೆಗಳನ್ನು ಕೇಳಿ ಮೋಸ ಮಾಡೋರಿದ್ದಾರೆ. ಅಂಥ ಮೋಸಗಾರರನ್ನು ಸಮಾಜ ನಂಬಿಕೊಂಡು ಕುಳಿತುಕೊಂಡಿದೆ ರೀ. ಇನ್ನು ಚಿಕ್ಕ ಚಿಕ್ಕ ಕುನ್ನಿಗಳು ಕೂಡ ಎದ್ದಿವೆ ರೀ ದೇವರ ಹೆಸರ ಮೇಲೆ. ಪವಿತ್ರ ಆತ್ಮನ ಮುಸುಗಿನಲ್ಲಿ ಚಿಕ್ಕ ಚಿಕ್ಕ ಕುನ್ನಿಗಳು, ವಾಕ್ಯನೂ ಗೊತ್ತಿರಲ್ಲ, ಚಿಕ್ಕ ಚಿಕ್ಕ ಕುನ್ನಿಗಳಂತ ಯಾಕಂತ ಇದ್ದೀನಿ ಅಂದರೆ ವಾಕ್ಯಗಳನ್ನು ಪರಿಶೋಧನೆ ಮಾಡಲ್ಲ, ತಿಳಿದುಕೊಳ್ಳಲ್ಲ. ನಾನು ಸೇವಕ ಅಂತೇಳಿ ಬಹಳ ಮಂದಿ ಸುಳ್ಳು ಬೋಧಕರು ಬಂದಿದ್ದಾರೆ. ಬಹಳ ಮಂದಿ ವಾಕ್ಯನೇ ಗೊತ್ತಿರಲ್ಲ, ವಾಕ್ಯನೇ ಪರಿಶೋಧನೆ ಮಾಡಿರಲ್ಲ.
ಇವನಿಗೊಂದು ವರ ಕೊಟ್ಟಿದ್ದಂತೆ, ಅವನಿಗೊಂದು ವರ ಕೊಟ್ಟಿದ್ದಂತೆ, ಏನೇನೋ ಮಾಡ್ತಾ ಇರ್ತಾರೆ. ಪ್ರಿಯರ ದೇವರ ಮಕ್ಕಳಿರ, ದೇವರ ಸಭೆಯನ್ನು, ದೇವರ ಮಕ್ಕಳನ್ನು ನಾಶನಕ್ಕೆ ನಡೆಸುವಂಥ ಸುಳ್ಳು ಬೋಧಕರು ಪ್ರಪಂಚ ದೇಶದಲ್ಲಿ ರಾಶಿಯಾಗಿದ್ದಾರೆ. ಒಬ್ಬನಂತಾನೆ ಸ್ವಸ್ಥತೆ ಮಾಡದೆ ಹೋದರೆ ಹೇಗ್ರಿ ಪ್ರಭುವನ್ನು ನಂಬ್ತಾರೆ, ಹೇಗ್ರಿ ದೇವರನ್ನು ನಂಬುತ್ತಾರೆ? ಇವಾಗ ನಾವು ಎಲ್ಲಾದರೂ ಸ್ವಸ್ಥತೆ ಮಾಡೋದಕ್ಕೆ ಹೋಗಿದ್ದೀವೋ ಪ್ರಿಯರೇ? ನಾವು ಎಲ್ಲಾದರೂ ಸ್ವಸ್ಥತೆ ಮಾಡ್ತಾರೆ ಬನ್ನಿ ಅಂತ ಹೇಳ್ತೀವಿ ನಾವು? ಎಷ್ಟು ಮಂದಿ ಹಿಂಬಾಲಿಸ್ತಾ ಇದ್ದಾರೆ ಹೇಳಿ? ಇವಾಗ ಈ ಕರ್ನಾಟಕದಲ್ಲಿ ಅನೇಕ ಮಂದಿ ಭಕ್ತರು ಹಿಂಬಾಲಿಸ್ತಾ ಇದ್ದಾರಾ, ಫಾಲೋ ಆಗ್ತಾ ಇದ್ದಾರಾ? ಎಲ್ಲಿ ಹೋಗ್ತೀರಾ? ಬೀದರ್ಗೆ ಹೋಗ್ತೀರಾ, ಅಲ್ಲಿ ನಮ್ಮ ಆತ್ಮೀಯರಿದ್ದಾರೆ. ಮಂಗಳೂರಿಗೆ ಹೋಗ್ತೀರಾ, ಇಲ್ಲಿ ನಮ್ಮ ಆತ್ಮೀಯರಿದ್ದಾರೆ. ಮೈಸೂರಿಗೆ ಹೋಗ್ತೀರಾ, ಇಲ್ಲಿ ನಮ್ಮ ಆತ್ಮೀಯರಿದ್ದಾರೆ. ಯಾದಗಿರಿಗೆ ಹೋಗ್ತೀರಾ, ಅಲ್ಲಿ ನಮ್ಮ ಆತ್ಮೀಯರಿದ್ದಾರೆ. ಹುಬ್ಬಳ್ಳಿಗೆ ಹೋಗ್ತೀರಾ, ಅಲ್ಲಿ ನಮ್ಮ ಆತ್ಮೀಯರಿದ್ದಾರೆ. ಬೆಳಗಾವಿಗೆ ಹೋಗ್ತೀರಾ, ಅಲ್ಲಿ ನಮ್ಮ ಆತ್ಮೀಯರಿದ್ದಾರೆ. ದುಬೈನಲ್ಲಿ ಕೂಡ ನಮ್ಮ ಆತ್ಮೀಯರಿದ್ದಾರೆ. ಕುವೈಟ್ನಲ್ಲಿ ಕೂಡ ನಮ್ಮ ಆತ್ಮೀಯರಿದ್ದಾರೆ. ಇಸ್ರಾಯೇಲ್ನಲ್ಲೂ ಕೂಡ ನಮ್ಮ ಆತ್ಮೀಯರಿದ್ದಾರೆ. ಅಲ್ಲಿ ವಾಕ್ಯಗಳನ್ನು ಕೇಳಿ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೆ. ನಾನು ಯಾರಿಗೂ ಕೂಡ ಸ್ವಸ್ಥತೆ ಆಗುತ್ತೆ ಬನ್ನಿ ಅಂತ ನಾನು ಕರಿತಾ ಇಲ್ಲ. ಮತ್ತು ಹೇಗೆ ಬಂದರು ಇವರೆಲ್ಲರೂ ಕೂಡ? ಹೇಗೆ ಬಂದರು? ದೇವರನ್ನು ಅರ್ಥ ಮಾಡಿಕೊಂಡು ಬಂದಂಥ ಭಕ್ತರು ಇವರೆಲ್ಲರೂ ಕೂಡ. ಸ್ವಸ್ಥತೆ ಮಾಡದೆ ಹೋದರೆ ಹೇಗ್ರಿ ಬರ್ತಾರೆ, ಹೇಗ್ರಿ ನಂಬ್ತಾರೆ? ವಾಕ್ಯದ ಪ್ರಕಾರ ಇದ್ದದ್ದು ಇದ್ದ ಹಾಗೆ ಹೇಳಬೇಕು. ನಂಬ್ತಾರೋ ಬಿಡ್ತಾರೋ ಅದು ದೇವರು ಬಿಟ್ಟಿದ್ದದು. ಯಾಕಂದರೆ ಅವರು ನಂಬಬೇಕಾದರೆ ದೇವರು ಅವರ ಮನಸ್ಸನ್ನು ತೆರಿಬೇಕು. ನಾವು ವಾಕ್ಯಗಳನ್ನು ಇದ್ದದ್ದು ಇದ್ದಾಗ ಸಾರಬೇಕಂತ ಹೇಳ್ತಾರೆ. 1ನೇ ಶತಮಾನದಲ್ಲಿ ಯಾಕೆ ಕೊಡಲ್ಪಟ್ಟಿದೆ ಅಂತ ನೋಡುವಾಗ ಸತ್ಯವೇದ ಗ್ರಂಥ ಕಂಪ್ಲೀಟ್ ಆಗಿಲ್ವಲ್ಲ. ಇದು ಸತ್ಯವೇದ ಗ್ರಂಥ ಕಂಪ್ಲೀಟ್ ಆಗಿದೆಯಾ? ಅಪೋಸ್ತಲರು ಸುವಾರ್ತೆ ಮಾಡುವಂತಹ ಸಮಯದಲ್ಲಿ ಏನ್ರಿ ಅಪೋಸ್ತಲರ ಕೃತ್ಯಗಳು ಬರೆಯಲ್ಪಟ್ಟಿದೆಯಾ? ಕ್ರಿಸ್ತ ಶಕ 30ರಲ್ಲಿ ದೇವರ ಸಭೆ ಪ್ರಾರಂಭವಾಗುತ್ತೆ. ಅಪೋಸ್ತಲರು ಬೋಧನೆ ಪ್ರಾರಂಭ ಮಾಡ್ತಾರೆ. ಯಾವಾಗ? ಕ್ರಿಸ್ತ ಶಕ 30ರಲ್ಲಿ. ಓಕೆ, 30ರಲ್ಲಿ ಪ್ರಾರಂಭ ಮಾಡಿದಾಗ ಅಪೋಸ್ತಲರ ಕೃತ್ಯಗಳು ಯಾವಾಗ ಬರೆಯಲ್ಪಟ್ಟಿದೆ ನೀವು ಹೇಳಬೇಕು? ಕ್ರಿಸ್ತ ಶಕ 60ರಲ್ಲಿ ಬರೆಯಲ್ಪಟ್ಟಿದೆ. ಯಾರು ಬರೆದಿದ್ದಾರೆ? ಲೂಕನು. ಯಾರು ಬರೆದಿದ್ದಾರೆ? ಲೂಕನು ಬರಿತೀನಿ. ಯಾವಾಗ ಬರೀತಾನೆ? ಕ್ರಿಸ್ತ ಶಕ 60ರಲ್ಲಿ. ಕ್ರಿಸ್ತ ಶಕ 30ರಲ್ಲಿ ನಡೆದಿರುವಂಥ ವಿಷಯಗಳು 60ರಲ್ಲಿ ಬರೀತಾರಾ? ಅಂದರೆ ಎಷ್ಟು ವರ್ಷ ಆದಮೇಲೆ ಬರೀತಾರೆ? ಸುಮಾರು 30 ವರ್ಷಗಳ ಆದಮೇಲೆ ಅವರ ಇತಿಹಾಸವನ್ನು ಸಂಪೂರ್ಣ ಮಾಡ್ತಾರೆ. ಪ್ರಿಯರಾದ ದೇವರ ಮಕ್ಕಳಿಗೆ, ಯಾರು? ಲೂಕನು. ಲೂಕನ್ ಬರೆದ ಸುವಾರ್ತೆ ಇದೆಯಲ್ಲ, ಲೂಕನ್ ಬರೆದ ಸುವಾರ್ತೆ ಆಗಿರ್ಬೋದು, ಅದೇ ಪ್ರಕಾರ ಅಪೋಸ್ತಲರ ಕೃತ್ಯಗಳಾಗಿರ್ಬೋದು, ಲೂಕನು ಬರೀತಾರೆ. ಲೂಕನು ಆತನು ವೈದ್ಯನು, ಎರಡನೇದಾಗಿ ಇತಿಹಾಸಕಾರನು. ಕ್ಲುಪ್ತವಾಗಿ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಆತನು ಬರೀತಾನೆ ಪ್ರಿಯರೇ. ಅಂದರೆ ಅವಾಗ ನಡೆದಿರುವಂಥ ಸಮಯದಲ್ಲಿ ಗ್ರಂಥ ಇಲ್ಲ ರೀ. ಅಂದರೆ ಹೊಸ ಒಡಂಬಡಿಕೆಯೂ ಬರೆಯಲ್ಪಟ್ಟಿಲ್ಲ. ಕ್ರಿಸ್ತ ಶಕ 30ರಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಇಲ್ಲ, ಮಾರ್ಕನ ಬರೆದ ಸುವಾರ್ತೆ ಇಲ್ಲ, ಲೂಕನ ಬರೆದ ಸುವಾರ್ತೆ ಇಲ್ಲ, ಯೋಹಾನನ ಬರೆದ ಸುವಾರ್ತೆ ಇಲ್ಲ, ಅಪೋಸ್ತಲರ ಕೃತ್ಯಗಳಿಲ್ಲ, ರೋಮಾಪುರದವರಿಗೆ ಬರೆದ ಪತ್ರಿಕೆ ಇಲ್ಲ. ಇನ್ನು ಯಾವ ಪತ್ರಿಕೆಗಳು ಬರೆಯಲ್ಪಟ್ಟಿಲ್ಲ, ಹಳೆ ಒಡಂಬಡಿಕೆ ಮಾತ್ರ ಇದೆ. ಆಗಿರುವಾಗ ಆಲೋಚನೆ ಮಾಡಿ, ಅವರ ಮೂಲಕ ಪತ್ರಿಕೆಗಳನ್ನು ಬರೆಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಏನೇನು ಕಾರ್ಯಕ್ರಮಗಳು ಮಾಡಿದ್ದಾರೋ ಅವೆಲ್ಲವನ್ನು ಕೂಡ ಭಕ್ತರ ಮೂಲಕ ದೇವರು ಬರೆಸುವಂಥದ್ದು. ಯಾವಾಗ ಸಂಪೂರ್ಣವಾಗುತ್ತೋ, ಸತ್ಯವೇದ ಗ್ರಂಥ ಸಂಪೂರ್ಣವಾಗುತ್ತೋ, ಆವಾಗ ಇವೆಲ್ಲವನ್ನು ಕೂಡ, ಅಂದರೆ ಅವರಿಗೆ ಕೊಡಲ್ಪಟ್ಟಿರೋಂಥ ವರಗಳಿದೆಯಲ್ಲ ಅವನ್ನು ನಿಲ್ಲಿಸ್ತಾರೆ ದೇವರು. ಇವಾಗ ಮತ್ತೆ ನಾವು ಏನನ್ನು ನಂಬಬೇಕಂತ ನೋಡುವಾಗ ವಾಕ್ಯಗಳನ್ನು ನಂಬಬೇಕಂತ ಹೇಳ್ತಾರೆ. ಇದೆಲ್ಲ ಅರ್ಥ ಆಗಬೇಕಾದ್ರೆ ಕೊನೆಯ ತನಕ ನೋಡ್ಬೇಕು ನೀವು. ಮತ್ತು ಇದೊಂದು ಮಾತನ್ನು ಹಿಡಿದುಕೊಂಡು ರಾಮು ಬ್ರದರ್ಗೆ ವಾಕ್ಯ ಗೊತ್ತಿಲ್ಲ ಹಾಗೆ ಅಂತೇಳಿ ಕಾಮೆಂಟ್ ಮಾಡಿ ಆಮೇಲೆ ಕಿರಿಕಿರಿ ಮಾಡೋದಲ್ಲ. ಕೊನೆ ತನಕ ನೋಡಿ, ಅರ್ಥ ಆಗಿಲ್ಲ ಅಂತಂದರೆ ನಾನು ನಂಬರ್ ಕೊಟ್ಟಿದ್ದೀನಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಕೊನೆ ದಿನಗಳಲ್ಲಿ ಇದ್ದೀವಿ ಪ್ರಿಯರೇ. ನಾವು ರಕ್ಷಣೆ ಹೊಂದಬೇಕಾ ಅಮ್ಮ? ಅಯ್ಯ, ನಾವು ರಕ್ಷಣೆ ಹೊಂದಬೇಕಾ? ನಾವೆಲ್ಲರೂ ಕೂಡ ಪರಲೋಕಕ್ಕೆ ಹೋಗಬೇಕಾ? ಪರಲೋಕಕ್ಕೆ ಹೋಗಬೇಕಾದರೆ ಸತ್ಯವೇದ ಗ್ರಂಥವನ್ನು ನಂಬಬೇಕು. ಸತ್ಯವೇದ ಗ್ರಂಥವನ್ನು ನಂಬಬೇಕು. ನಂಬಿ ವಾಕ್ಯಗಳನ್ನು ಕಲಿತುಕೊಂಡು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡೆದುಕೊಳ್ಳಬೇಕು. ಇಲ್ಲಿ ನೋಡಿ, ಹುಟ್ಟಿದಂದಿನಿಂದ ಈ ಕುಂಟನು ಪ್ರಿಯರೇ, ಈತನಿಗೆ ದೇವರ ಬಗ್ಗೆ ಅಂದರೆ ಯೇಸು ಕ್ರಿಸ್ತರ ಬಗ್ಗೆ ಏನೂ ಗೊತ್ತಿಲ್ಲ. ವರಗಳನ್ನು ಪಡ್ಕೊಂಡಿರುತ್ತೋ ಅವರು ಮಾತ್ರ ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಎದ್ದು ನಡೆದಾಡು ಅಂದ ತಕ್ಷಣ ಒಂದೇ ಒಂದು ಕ್ಷಣದಲ್ಲಿ ಹುಟ್ಟು ಕುಂಟನಿಗೆ ಕಾಲು ಬಂದಿದೆ ಅಂದರೆ ಎಷ್ಟು ಅದ್ಭುತ ರೀ. ಪ್ರಪಂಚ ದೇಶದಲ್ಲಿ ಬೆಳ್ಳಿ ಬಂಗಾರ ಬೆಟ್ಟಗಳೆಲ್ಲ ತಂದು ಕೊಟ್ಟರು ಕೂಡ ಹುಟ್ಟು ಕುಂಟರಿಗೆ ಕಾಲು ಕೊಡುವಂಥ ಶಕ್ತಿ ಪ್ರಪಂಚ ದೇಶದಲ್ಲಿ ಯಾರಿಗಾದ್ರೂ ಇದೆಯಾ? ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ಚಕ್ರವರ್ತಿಗಳಿಗಿದೆಯಾ ಪ್ರಿಯರೇ? ಅರಸರಿಗಿದೆಯಾ? ಮೇಧಾವಿಗಳಿಗಿದೆಯಾ? ವಿಜ್ಞಾನಿಗಳಿಗಿದೆಯಾ? ಯಾರಿಗಿದೆ? ಅಪೋಸ್ತಲರಿಗೆ ಈ ಒಂದು ವರವನ್ನು ಕೊಟ್ಟಿದ್ದಾರೆ. ಒಂದೇ ಒಂದು ಕ್ಷಣದಲ್ಲಿ
ಪ್ರಾರ್ಥನೆ ಮಾಡಿದ ತಕ್ಷಣ ಒಂದೇ ಒಂದು ಕ್ಷಣದಲ್ಲಿ ಹುಟ್ಟು ಕುಂಟನಿಗೆ ಕಾಲು ಬಂದಿದೆ ಅಂದರೆ ಎಷ್ಟು ಅದ್ಭುತ ಪ್ರಿಯರಾದ ದೇವರ ಮಕ್ಕಳಿರೋದು. ಅದು ವರಗಳನ್ನು ಪಡ್ಕೊಂಡಂಥ ಭಕ್ತರು ಮಾಡಿರುವಂಥ ಅದ್ಭುತಗಳು. ಈಗಿನ ಕಾಲದಲ್ಲಿ ನೀವು ಒಂದು ಸಾರಿ ನೀವು ವಿಚಾರ ಮಾಡಿ, ಒಂದು ಸಾರಿ ನೀವು ಪರಿಶೋಧನೆ ಮಾಡಿ, ಭಕ್ತರನ್ನು ಕರೆದುಕೊಂಡು ಹೋಗಿ ನಂಬ್ತಾರಲ್ವ. ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ತೋರಿಸ್ತಾ ಇರ್ತಾರೆ, ನಿನಗೆ ಕಣ್ಣಿದ್ದಿಲ್ವಲ್ಲ, ನಾನು ಪ್ರಾರ್ಥನೆ ಮಾಡ್ತೀನಿ, ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಕಣ್ಣುಗಳು ಬರಲಿ ಅಂತಾನೆ. ನಿಜವಾಗ್ಲೂ ನಿನ್ನಲ್ಲಿ ವರ ಇದ್ದರೆ ಹುಟ್ಟು ಕುರುಡನ್ನು ನಾನೇ ಕರೆದುಕೊಂಡು ಬರ್ತೀನಿ. ನಂಬ್ತಾರೆ, ಅವರು ಖಂಡಿತವಾಗಿ ನಂಬ್ತಾರೆ. ಪ್ರಪಂಚಕ್ಕೆ ಗೊತ್ತಾಗಲಿ ಇವರಲ್ಲಿ ವರ ಇದೆ ಎಂದು. ಮೋಸ ಮಾಡುವಂಥ ಸುಳ್ಳು ಬೋಧಕರು ಬಹಳ ಮಂದಿ ಇದ್ದಾರೆ. ಜಾಗ್ರತೆ ಪಡಲ್ವಾ? ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ಸುಳ್ಳು ಬೋಧಕರು ಬಹಳ ಮಂದಿ ಇದ್ದಾರೆ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಏನ್ರಿ? ನೀವು ನಮ್ಮ ಕ್ರೈಸ್ತರ ವಿಷಯದಲ್ಲಿ ಹಿಂಗೆ ಮಾತಾಡ್ತೀರಿ. ಅಲ್ಲ ರೀ, ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಬೈಬಲ್ಗೆ ವಿರುದ್ಧವಾದಂಥದ್ದು, ಬೈಬಲ್ಗೆ ವಿರುದ್ಧವಾದಂಥ ಬೋಧನೆ ನಡೀತಾ ಇದೆ, ಬೈಬಲ್ಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳು ನಡೀತಾ ಇದೆ. ನಾವು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಏನ್ರಿ, ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅನಾರೋಗ್ಯದಲ್ಲಿದ್ದಾರ ಪ್ರಾರ್ಥನೆ ಮಾಡೋಣ. ಮಾಯ ಮಾತುಗಳನ್ನು ಹೇಳ್ಕೊಡ್ದು, ಸುಳ್ಳು ಮಾತುಗಳನ್ನು ಹೇಳ್ಕೊಡ್ದು. ದೇವರೇ ಕನಿಕರಿಸಿಪ್ಪ ಅಂತೇಳಿ ನಾವು ಕೇಳೋಣ, ತಪ್ಪೇನಿಲ್ಲ. ಆದರೆ ಸುಳ್ಳು ಮಾತುಗಳನ್ನು ಹೇಳಿ, ಮಾಯ ಮಾತುಗಳನ್ನು ಹೇಳಿ ಜನರ ಮೂಲಕ ಹಣವನ್ನು ಕೂಡಿಟ್ಟುಕೊಳ್ಳುವಂಥದ್ದು ಭಯಂಕರವಾದಂಥ ಪಾಪ. ದೊಡ್ಡ ಪಾಪ ಅದು. ಪವಿತ್ರಾತ್ಮನಿಗೆ ವಿರುದ್ಧವಾದಂಥ ಪಾಪ ಅದು. ಸರಿಪಡಿಸ್ಕೊಂಡಿಲ್ಲ ಅಂದರೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತೀವಿ. ಅದೇ ಅಪೊಸ್ತಲರ ಕೃತ್ಯಗಳು ನೋಡಿ ಪ್ರೇರೆ. ಯಾಕೆಂದರೆ ಅದ್ಭುತಗಳು ಯಾವ ರೀತಿ ನಡೆದಿದೆಯೋ ಒಂದು ಸಾರಿ ವಿಚಾರ ಮಾಡಿ, ಉತ್ಕೃಷ್ಟವಾದಂಥ ಮಾರ್ಗ ಯಾವುದು ಅದನ್ನು ಕೂಡ ನಮಗೆ ಅರ್ಥ ಆಗುತ್ತೆ ರೀ. ಯಾಕೆಂದರೆ ವರಗಳನ್ನು ಪಡ್ಕೊಂಡಿರುವಂಥ ಅಪೊಸ್ತಲನಾಗಿರುವಂಥ ಪೌಲನು ಹೇಳ್ತಾನೆ, ಈ ವರಗಳಿಗಿಂತ ಉತ್ಕೃಷ್ಟವಾದ ಮಾರ್ಗ ಇದೆ ಅಂತ ಹೇಳ್ತಾರೆ. ಆ ಉತ್ಕೃಷ್ಟವಾದಂಥ ಮಾರ್ಗ ಯಾವುದು ಎನ್ನುವಂಥದ್ದು ತಿಳ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 12ನೇ ವಚನದಿಂದ, ಇದಲ್ಲದೆ ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು. ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಸೊಲೊಮೋನನ ಮಂಟಪದಲ್ಲಿ ಇರುತ್ತಿದ್ದರು. ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರಿಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ. ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು. ಮತ್ತು ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಯ ಮೇಲೆಯೂ ಇಟ್ಟು, ಪೇತ್ರನು ಬರುವಾಗೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಯಿತು. ಅಂದರೆ ಅಪೊಸ್ತಲರ ಮೂಲಕ ಬಹಳ ಅದ್ಭುತ ಕ್ರಿಯೆಗಳು ನಡೀತಾ ಇದ್ದಂತೆ. ಅಪೊಸ್ತಲರಿದ್ದಾರಲ್ಲ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ ಶಿಷ್ಯರಿದ್ದಾರಲ್ಲ ಪ್ರಿಯರೇ, ಅವ್ರ ಮೂಲಕ ಬಹಳ ಅದ್ಭುತಗಳು. ಒಂದು ಕಡೆ ಅನ್ಯ ಭಾಷೆಗಳನ್ನು ಮಾತಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ದೇವರ ವಾಕ್ಯವನ್ನು ವಿವರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ನೋಡುವಾಗ ಅದ್ಭುತಗಳು, ಎಂತೆಂಥ ಅದ್ಭುತಗಳನ್ನು ನೋಡುವಾಗ ಒಂದೇ ಒಂದು ಸೆಕೆಂಡಿಗೆ ಹುಟ್ಟು ಕುಂಟರಿಗೆ ಕಾಲು ಬರುವಂತೆ ಪ್ರಾರ್ಥನೆ ಮಾಡಿದ್ದಾರೆ. 1 ಸೆಕೆಂಡಲ್ಲೇ ಬಂದಿದ್ದೀರಿ. ಹುಟ್ಟು ಕುರುಡರಿಗೆ ಕೂಡ ಕಣ್ಣುಗಳು ಬಂದಿದ್ದೀರಿ. ಇನ್ನು ಎಂತೆಂಥ ಕಾರ್ಯಕ್ರಮಗಳು ನಡೆದಿದೆ ಅಂತ ನೋಡುವಾಗ ಪೇತ್ರನಿದ್ದಾನಲ್ಲ, ಪೇತ್ರನು ಏನ್ರಿ ಸುವಾರ್ತೆಗೋಸ್ಕರ ಒಂದು ಹಳ್ಳಿಯಿಂದ ಮತ್ತೊಂದು ಕಡೆ ಹೋಗುವಂಥ ಪ್ರಯಾಣದಲ್ಲಿ ಈ ನೆರಳು ಬೀಳುತ್ತಲ್ಲ, ಪೇತ್ರನ ನೆರಳು ಅಂದರೆ ಹಗಲೊತ್ತು ಪ್ರಯಾಣ ಮಾಡುವಂಥ ಸಮಯದಲ್ಲಿ ಸೂರ್ಯನ ಮೂಲಕ ಕಿರಣಗಳು ಬಿದ್ದಾಗ ಆ ನೆರಳು ಬೀಳುತ್ತಲ್ಲ, ಆ ನೆರಳು ಬಿದ್ದರೆ ಸಾಕು ರೋಗಿಗಳಿಗೆ ಸ್ವಸ್ಥತೆಯಾಗ್ತಾ ಇತ್ತು ಎನ್ನುವಂಥದ್ದು ನೋಡ್ತಾ ಇದ್ದೀವಿ. ಇಲ್ಲಿ ಕತೆ ಗ್ರಂಥ ಅಲ್ಲ, ಇದು ಮಹಾಜ್ಞಾನದ ಗ್ರಂಥ. ಏನು ನಡೆದಿದೆಯೋ ಅದನ್ನೇ ಬರೆಯಲ್ಪಟ್ಟಿದೆ. ಅದನ್ನು ನಾನು ಇದ್ದಾಗಿ ನಾನು ಸಾರ್ತಾ ಇದ್ದೀನಿ. ಒಂದು ಸಾರಿ ಗಮನಿಸಬೇಕು ಪ್ರತಿಯೊಬ್ಬರು ಕೂಡ. ಅಂದರೆ ಅಪೊಸ್ತಲನಾಗಿರುವಂಥ ಪೇತ್ರನು ಪ್ರಯಾಣ ಮಾಡುವಂಥ ಸಮಯದಲ್ಲಿ ಪೇತ್ರನ ನೆರಳು ಬಿದ್ದರೆ ಸಾಕು, ಎಂಥ ರೋಗ ಇದ್ದರೂ ಕೂಡ ಪರವಾಗಿಲ್ಲ, ಎಲ್ಲ ರೋಗಗಳು ವಾಸಿಯಾಗಿದೆ ಎನ್ನುವಂಥದ್ದು ನೋಡ್ತೀವಿ. ಮತ್ತೊಂದು ಸಾರಿ ನೋಡೋಣ ಆ ಮಾತನ್ನು. ಅಪೊಸ್ತಲರ ಕೃತ್ಯಗಳು
5ನೇ ಅಧ್ಯಾಯ 15ನೇ ವಚನ. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆ ಅಂದರೆ ಪಲ್ಲಕ್ಕಿ ಇರುತ್ತಲ್ಲ, ಪಲ್ಲಕ್ಕಿ ಗೊತ್ತಲ್ಲ, ಈ ಕೆಲವು ಬೆಟ್ಟಗಳಿರುತ್ತಲ್ಲ, ಆ ಬೆಟ್ಟಗಳಿದ್ದಾಗ ಆ ಬೆಟ್ಟಗಳ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಯಾರನ್ನ? ಮುದುಕರನ್ನು ಪಲ್ಲಕ್ಕಿ ಮೇಲೆ ಇಬ್ಬರು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅದು ಪ್ರಿಯರೇ, ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು ಪೇತ್ರನು ಬರುವಾಗೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನಲ್ಲಿ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಯಿತು. ಅವರೆಲ್ಲರಿಗೂ ಹೊತ್ಕೊಂಡು ಬಂದಿದ್ದಾರೆ. ಈ ಪೇತ್ರನ ನೆರಳು ಬಿದ್ದರೆ ಸಾಕು. ಯಾರ ನೆರಳು? ಪೇತ್ರನ ನೆರಳು ಬಿದ್ದರೆ ಸಾಕು, ರೋಗಿಗಳಿಗೆ ಗುಣವಾಗುತ್ತಂತ ನಂಬಿಕೆಯಿಂದ ಬಂದಿದ್ದಾರೆ. ಎಲ್ಲರಿಗೂ ಸ್ವಸ್ಥತೆಯಾಗಿದೆ. ನೆರಳು ಬಿದ್ದರೆ ಸಾಕು, ಸ್ವಸ್ಥತೆಯಾಗಿದೆ. ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು ಸ್ವಸ್ಥತೆ, ಅವರ ಹೆಸರು ಹೇಳಿ ಪ್ರಾರ್ಥನೆ ಮಾಡಿದ್ರು ಸ್ವಸ್ಥತೆ. ಸತ್ತೋರ್ನ ಎಬ್ಬಿಸ್ಬೇಕಂದ್ರೂ ಕೂಡ ಎದ್ದು ಬಂದಿದ್ದಾರೆ. ಇದು ಭಕ್ತರ ಮೂಲಕ ನಡೆದಿರುವಂಥದ್ದು, ಅವ್ರ ಮೂಲಕ. ಯಾಕೆಂದರೆ ಅವರ ಬಳಿಯಲ್ಲಿ ಪವಿತ್ರಾತ್ಮನಿದ್ದಾನೆ. ಎರಡನೇದಾಗಿ ವರಗಳು ಕೊಡಲ್ಪಟ್ಟಿದೆ. ಅಂದರೆ ಎಂತೆಂಥ ಅದ್ಭುತಗಳಂತ ನೋಡುವಾಗ ನೆರಳು ಬಿದ್ದರೆ ಆ ಕ್ಷಣದಲ್ಲಿ ಕೂಡ ಸ್ವಸ್ಥತೆಯಾಗಿದೆಯಾ? ದೆವ್ವಗಳ ಕಾಟ ಬಿಟ್ಟೋಗಿದೆಯಾ? ಒಂದೇ ಕ್ಷಣದಲ್ಲಿ. ಇವರೇನು ಮಾಡ್ತಾರೆ? ಇವರು ಈಗಿನ ಕಾಲದಲ್ಲಿ ಬೀಳಿಸ್ತಾ ಇರ್ತಾರೆ, ಆಮೇಲೆ ಒದ್ದಾಡಿಸ್ತಾ ಇರ್ತಾರೆ. ಒದ್ದಾಡಿಸ್ಬೇಕಾ? ಏನೇನು ಮಾಡ್ತಾಯಿದ್ರು ಒಂದು ಸಾರಿ ನೋಡಿ. ನಿಜವಾಗ್ಲೂ ಇವರಲ್ಲಿ ವರಗಳಿದೆಯಾ? ನಿಜವಾಗ್ಲೂ ಪವಿತ್ರಾತ್ಮನ ವರಗಳು ಇವರಲ್ಲಿ ಇದೆಯಾ? ಇದ್ದರೆ ಒಂದೇ ಒಂದು ಕ್ಷಣದಲ್ಲಿ ಕುಂಟರಿಗೆ ಕಾಲು ಬರಬೇಕು. ಪವಿತ್ರಾತ್ಮನ ವರಗಳು ನಿಜವಾಗ್ಲೂ ಇದ್ದರೆ ಒಂದೇ ಒಂದು ಕ್ಷಣದಲ್ಲಿ ಕುಂಟರಿಗೆ ಕಾಲು ಬರಬೇಕು, ಕುರುಡರಿಗೆ ಕಣ್ಣುಗಳು ಬರಬೇಕು. ಯಾವುದೇ ಅಂಗವಿಕಲತೆ ಇದ್ದರೆ ಅವರೆಲ್ಲರಿಗೂ ಸ್ವಸ್ಥತೆ ಆಗಬೇಕು. ಒಂದೇ ಒಂದು ಕ್ಷಣದಲ್ಲಿ ಬರಬೇಕು, ಸ್ವಸ್ಥತೆ ಆಗಬೇಕು. ನಡೀತಾ ಇದೆಯಾ? ಎಲ್ಲಾದರೂ ತೋರಿಸ್ತೀರಾ? ಯೂಟ್ಯೂಬಲ್ಲಿ ತೋರಿಸ್ತೀರಾ? ಅದಲ್ಲ, ನೇರವಾಗಿ ತೋರಿಸ್ತೀರಾ? ನಾನು ಬರೋದಕ್ಕೆ ರೆಡಿ. ತೋರ್ಸೋಕ್ಕಾಗುತ್ತಾ? ಪ್ರಿಯರಾದ ದೇವರ ಮಕ್ಕಳಿರ, ಜನರನ್ನು ದಾರಿ ತಪ್ಪಿಸುವಂಥ ಸುಳ್ಳು ಬೋಧಕರು ಬಹಳ ಮಂದಿದ್ದಾರೆ. ನೀವು ಜಾಗ್ರತೆ ಪಡಬೇಕು. ಹಣವನ್ನು ದೋಚಿಕೊಂಡು ಕೋಟ್ಯಾಧೀಶ್ವರರಾಗಿದ್ದಾರೆ. ಕೋಟ್ಯಾಧೀಶ್ವರರು ಹಣದ ಮೂಲಕ ಜನರನ್ನು ಗುಂಪು ಗುಂಪಾಗಿ ಸೇರಿಸ್ತಾರೆ. ಏನೋ ಕೊಡ್ತೀವಂಥ ಆಸೆಗಳನ್ನು ತೋರಿಸಿ, ಏನೋ ಆಗುತ್ತಂತೇಳಿ ಆಸೆಗಳನ್ನು ತೋರಿಸಿ ಗುಂಪು ಗುಂಪಾಗಿ ಸೇರಿಸುವಂಥ ಸುಳ್ಳು ಬೋಧಕರು ಇದ್ದಾರೆ. ಸುಳ್ಳು ಪ್ರವಾದಿಗಳಿದ್ದಾರೆ, ಬಹಳ ಮಂದಿ ಇದ್ದಾರೆ. ಯೇಸು ಪ್ರಭು ಕೂಡ ಹೇಳಿದಾರಲ್ಲ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಬರ್ತಾರೆ, ಅನೇಕ ಮಂದಿ ಸುಳ್ಳು ಕ್ರಿಸ್ತರು ಬರ್ತಾರೆ, ನೀವು ಜಾಗೃತಿಯಿಂದ ಇರಿ ಅಂತ ಯೇಸು ಪ್ರಭು ಹೇಳಿದ್ದಾರೆ, ಹೇಳಿಲ್ವಾ? ಯೇಸು ಪ್ರಭು ಹೊರಟೋದ ಮೇಲೆ ಏನ್ರಿ, ಪರಲೋಕಕ್ಕೆ ಹೋದ್ಮೇಲೆ ಸಭೆ ಪ್ರಾರಂಭವಾಗುತ್ತೆ. ಅದ್ಭುತಗಳು ಕೂಡ ಮಾಡ್ತಾರೆ. ಅದು ಎಲ್ಲಿಯವರೆಗೆ ಮಾಡ್ತಾರೆ, ಎಲ್ಲಿಯವರೆಗೆ ಅವರ ಮಧ್ಯದಲ್ಲಿ ಈ ವರಗಳು ನೆರವೇರುತ್ತೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಆಶ್ಚರ್ಯವಾಗುತ್ತೆ. ಒಂದು ಸಾರಿ ಅಪೋಸ್ತಲರ ಕೃತ್ಯಗಳು ಮತ್ತು ಅಪೋಸ್ತಲನಾಗಿರುವಂಥ ಪೌಲನು ಕೂಡ ಅದ್ಭುತಗಳು ಮಾಡ್ತಾನೆ. ಬಹಳ ಅದ್ಭುತಗಳನ್ನು ಮಾಡ್ತಾನೆ ಆತ. ಮಹಾಜ್ಞಾನವನ್ನು ಸಾರ್ತಾನೆ, ಸ್ವಸ್ಥತೆಗಳನ್ನು ಮಾಡ್ತಾನೆ, ಸುವಾರ್ತಿಗೆ ಹೋಗ್ತಾನೆ. ಓಕೆ, ಆತನ ಮೂಲಕ ಎಂತೆಂಥ ಅದ್ಭುತಗಳು ನಡೆದಿದೆ ಒಂದು ಸಾರಿ ನೋಡಿ. ಅಪೋಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 11ನೇ ವಚನ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯಗಳನ್ನು ನಡೆಸುತ್ತಾ ಇದ್ದದರಿಂದ ಜನರು ಅವನ ಮೈಮೇಲಿನಿಂದ ಕೈ ವಸ್ತ್ರಗಳನ್ನು, ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಅಂದರೆ ಅಪೊಸ್ತಲನಾಗಿರುವಂಥ ಪೌಲನು ಇದ್ದಾನಲ್ಲ, ಸುವಾರ್ತೆ ಹೋಗ್ತಾ ಇರ್ತಾರೆ. ಪೌಲನ ಮೇಲೆ ಉಡಿ ವಸ್ತ್ರವನ್ನು, ಏನ್ರಿ ಒಂದು ವಸ್ತ್ರ ಇದೆ ಅಂತ ಹೇಳ್ಕೊ, ಪೌಲನ ಮೇಲೆ ಅಂಟಿಸಿ ಆ ವಸ್ತ್ರ ರೋಗಿ ಮೇಲೆ ಇಟ್ಟರೆ ಸಾಕು ಪ್ರಿಯರೇ. ಯಾವುದೇ ರೋಗ ಇರ್ಬೋದು, ಕುಷ್ಠರೋಗ, ಆ ರೋಗ, ಈ ರೋಗ ಯಾವುದೇ ಇರ್ಬೋದು, ಒಂದೇ ಒಂದು ಕ್ಷಣದಲ್ಲಿ ಸ್ವಸ್ಥತೆಯಾಗಿದೆ ಅಂತೇಳಿ ಪವಿತ್ರಾತ್ಮನಲ್ಲಿ ಬರೆಸ್ತಾ ಇದ್ದಾರೆ. ಅಂದರೆ ಪೌಲನು ಧರಿಸ್ಕೊಂಡಿದ್ದ ವಸ್ತ್ರಗಳಾಗಿರ್ಬೋದು, ಇಲ್ಲಾಂದರೆ ಉಡಿ ವಸ್ತ್ರ ಆಗಿರ್ಬೋದು, ಯಾವುದೊಂದು ವಸ್ತ್ರ ಆಗಿರ್ಬೋದು, ಪೌಲನ ದೇಹಕ್ಕೆ ಅಂಟಿಸಿ ಆ ಒಂದು ವಸ್ತ್ರ ರೋಗಿಗೆ ಮೇಲೆ ಇಟ್ಟರೆ, ಪೌಲನು ದೆವ್ವಗಳನ್ನು ಬಿಡಿಸಿದ್ದಾನೆ, ಸ್ವಸ್ಥತೆಗಳನ್ನು ಮಾಡಿದ್ದಾನೆ, ಸತ್ತವರನ್ನೇ ಎಬ್ಬಿಸಿದ್ದಾನೆ, ಎಲ್ಲ ಅದ್ಭುತಗಳನ್ನು ಮಾಡಿದ್ದಾನೆ. ಕೊನೆ ಅದ್ಭುತ, ಇನ್ನೂ ವಿಶೇಷವಾದಂಥ ಅದ್ಭುತ ಎಂಥದಂತ ನೋಡುವಾಗ, ಪೌಲನ ಮೈ ಮೇಲೆ ಒಂದು ಉಡಿ ವಸ್ತ್ರವನ್ನು ಇಟ್ಟು ಅದು ಹೋಗಿ ರೋಗಿಗಳ ಮೇಲೆ ಇಟ್ಟಾಗ ಸ್ವಸ್ಥತೆ ಆಗ್ತಾಯಿದ್ದವು. ಅಂದರೆ ಮಹಾ ವಿಶೇಷವಾದಂಥ ಅದ್ಭುತ ವರಗಳು. ಅದು ಕೂಡ ಒಂದು ವಾರ ಬಿಟ್ಟು 2 ವಾರ ಬಿಟ್ಟು ಆಗಲ್ಲ, ಒಂದೇ ಒಂದು ಕ್ಷಣದಲ್ಲಿ. ಇದು ವರಗಳು ಇದ್ದೋರ ಮೂಲಕ ನಡೆದಂಥ ಕ್ರಿಯೆಗಳು. ಅರ್ಥ ಆಗುತ್ತಾ ಪ್ರಿಯರೇ?
ವರಗಳು ಇದ್ದವರ ಮೂಲಕ ನಡೆದಂಥ ಕ್ರಿಯೆಗಳು ಒಂದೇ ಒಂದು ಕ್ಷಣದಲ್ಲಿ ಕುಂಟರಿಗೆ ಕಾಲುಗಳು ಬಂದಿದೆ, ಕುರುಡರಿಗೆ ಕಣ್ಣುಗಳು ಬಂದಿದೆ. ಯಾವುದೇ ರೋಗ ಇರಲಿ ಒಂದೇ ಒಂದು ಕ್ಷಣದಲ್ಲಿ ಸ್ವಸ್ಥತೆಯಾಗಿದೆ. ಅದು ದೇವರ ಪವರ್. ಈಗಿನ ಕಾಲದಲ್ಲಿ ದೇವರ ಹೆಸರನ್ನು ಹೇಳಿಕೊಂಡು ಯಾವ ಪವರ್ ಇಲ್ಲದೆ ಇದ್ದರೂ ಕೂಡ ದೇವರ ಹೆಸರು ಹೇಳಿಕೊಂಡು ಏನು ಮಾಡ್ತಾರೆ ಗೊತ್ತಾ? ಕುರುಡರಿಗೆ ಕಣ್ಣುಗಳನ್ನು ಕೊಡ್ತೀವಿ, ಕುಂಟರಿಗೆ ಕಾಲುಗಳನ್ನು ಬರುವಂತೆ ಮಾಡ್ತೀವಿ ಅಂತೇಳಿ ದಾರಿ ತಪ್ಪಿಸ್ತಾ ಇದ್ದಾರೆ. ಏನು ತಪ್ಪಿಸ್ತಾ ಇದ್ದಾರೆ? ದಾರಿ ತಪ್ಪಿಸುವಂಥ ಅನೇಕ ಮಂದಿ ಸುಳ್ಳು ಬೋಧಕರಿದ್ದಾರೆ. ಇಂಥವ್ರ ವಿಷಯದಲ್ಲಿ ಜಾಗ್ರತೆ ಪಡ್ತೀರಾ, ಪಡಲ್ವಾ? ಜಾಗ್ರತೆ ಪಡೆದು ಹೋದರೆ ನಷ್ಟ ಯಾರಿಗೆ? ನಷ್ಟ ನಮಗೇನು ಏನ್ರಿ? ವಿಶೇಷವಾದಂಥ ಅದ್ಭುತಗಳನ್ನು ಪಡೆದಂಥ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ ವರಗಳ ಬಗ್ಗೆ ಮಾತಾಡ್ತಾರೆ ಅವರು. ಏನದು? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 28ನೇ ವಚನ. ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರರ ಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೊಸ್ತಲರು, ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ಕಾರ್ಯಗಳನ್ನು ಮಾಡುವವರು. ರೋಗವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟು, ಎಲ್ಲರೂ ವಾಣಿಗಳನ್ನಾಡುವರು. ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು. ಇವುಗಳಲ್ಲಿ ಶ್ರೇಷ್ಠ ವರವನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ, ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ. ಏನೇನಿದೆ ಅಂತ ಮೊದಲನೇದಾಗಿ ಸಭೆ ಅಂದರೆ 4 ಗೋಡೆಗಳ ಮೂಲಕ ಕಟ್ಟಲ್ಪಟ್ಟಂಥ ಮನೆಯಲ್ಲ, ಭವನ ಅಲ್ಲ. ಚರ್ಚ್ ಅಂದರೆ ಭವನ ಅಲ್ಲ ರೀ. ಚರ್ಚ್ ಅಂದರೆ ದೇವರ ಮಕ್ಕಳು ಅಂದರೆ ಯೇಸು ಕ್ರಿಸ್ತರನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿರ್ತಾರಲ್ಲ, ಅವರೇ ದೇವರ ಸಭೆ, ಅವರು ದೇವರ ಚರ್ಚು. ಅಂದರೆ 1ನೇ ಶತಮಾನದಲ್ಲಿ ದೇವರ ಚರ್ಚಿನ ಬಳಿಯಲ್ಲಿ, ಅಂದರೆ ಸಭೆಯಲ್ಲಿ ಏನು ನಡೆದಿದೆ ಅಂತ ನೋಡುವಾಗ ಏನ್ರಿ, ಅವರ ಬಳಿಯಲ್ಲಿ ಇಲ್ಲಿ ಹೇಳ್ತಾರೆ, ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರರ ಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೊಸ್ತಲರು, ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ ಕಾರ್ಯಗಳನ್ನು ಮಾಡುವವರು. ರೋಗವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟು, ಎಲ್ಲರೂ ವಾಣಿಗಳನ್ನಾಡುವರು. ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು. ಇವುಗಳಲ್ಲಿ ಶ್ರೇಷ್ಠ ವರವನ್ನು ಏನು ಮಾಡ್ತೀರಾ? ಅಪೇಕ್ಷಿಸಿರಿ. ಅಂದರೆ ಅಪೊಸ್ತಲರನ್ನಾಗಿರ್ಬೋದು, ಬೋಧಕರನ್ನಾಗಿರ್ಬೋದು, ಪ್ರವಾದಿಗಳನ್ನಾಗಿರ್ಬೋದು ಸಭೆಯಲ್ಲಿ ಮೊದಲನೇದಾಗಿ ಕಳಿಸಿದ್ದಾರಂತೆ. ಅವ್ರ ಮೂಲಕ ವಾಣಿಗಳನ್ನಾಡುವಂಥ ವರವನ್ನು, ಅದ್ಭುತಗಳನ್ನು ಮಾಡುವಂಥ ವರಗಳನ್ನು, ಸೂಚಕ ಕ್ರಿಯೆಗಳನ್ನು ಮಾಡುವಂಥ ವರವನ್ನು, ರೋಗಗಳನ್ನು ವಾಸಿ ಮಾಡುವಂಥ ವರಗಳನ್ನು ಅವರಿಗೆ ಕೊಟ್ಟಿದ್ದಾರಂತೆ. ಅವರಿಗೆ ಎಲ್ಲರಿಗೂ ಅದ್ಭುತಗಳನ್ನು ಮಾಡುವಂಥ ವರ ಕೊಟ್ಟಿಲ್ಲ, ಎಲ್ಲರಿಗೂ ಸೂಚಕ ಕ್ರಿಯೆಗಳನ್ನು ಮಾಡುವಂಥ ವರಗಳನ್ನು ಕೊಟ್ಟಿಲ್ಲ, ಎಲ್ಲರಿಗೂ ಅನ್ಯ ಭಾಷೆಗಳನ್ನು ಮಾತನಾಡುವಂಥ ವರಗಳು ಕೊಟ್ಟಿಲ್ಲ. ಅವರಿಗೆ ಈಗಿನ ಕಾಲದಲ್ಲಿ ಅದಿಲ್ಲ ಪ್ರಿಯರೇ. ವರಗಳನ್ನು ದೇವರು ನಿಲ್ಲಿಸ್ತಾರೆ. ವರಗಳನ್ನು ದೇವರು ಏನು ಮಾಡ್ತಾರಪ್ಪ ಅಂತ, ಅದು ಕೂಡ ವಾಕ್ಯವನ್ನು ತೋರಿಸ್ತೀನಿ, ಮತ್ತೆ ಏನೋ ಸುಮ್ಮನೆ ಮಾತಾಡಿ ಹೋಗೋದಲ್ಲ ರೀ. ವಾಕ್ಯಗಳನ್ನು ತೋರಿಸಿ ಮಾತಾಡ್ತೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಕೊನೆ ದಿನಗಳಲ್ಲಿ ದೇವರ ವಾಕ್ಯಗಳನ್ನು ನೀನು ತಿಳ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ತುಂಬ ಜನರು ದಾರಿ ತಪ್ಪಿಸಿದ್ದಾರೆ. ದಾರಿ ತಪ್ಪಿಸಿ ಮಾಯ ಬೋಧನೆಯನ್ನು ಮಾಡಿ ಏನ್ರಿ, ಅವರು ತುಂಬ ದೊಡ್ಡ ಕೋಟ್ಯಾಧೀಶ್ವರಾಗ್ತಾ ಇದ್ದಾರೆ. ದೇವರ ಹೆಸರನ್ನು ಹೇಳಿ ಪವಿತ್ರ ಆತ್ಮನ ಮುಸುಗಿನಲ್ಲಿ ಮಾಯ ಬೋಧನೆ. ಜಾಗ್ರತೆ ಪಡಬೇಕು. ಇವೆಲ್ಲವಿಗಿಂತ ಅಂದರೆ ಈ ವರಗಳಿಗಿಂತ ಉತ್ಕೃಷ್ಟವಾದಂಥ ಮಾರ್ಗವನ್ನು ತೋರಿಸ್ತೀನಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ಈ ವರಗಳು ಉತ್ಕೃಷ್ಟವಾದಂಥ ಮಾರ್ಗ ಅಲ್ವಾ? ಅಂದರೆ ಸ್ವಸ್ಥತೆ ಮಾಡುವಂಥ ವರ, ವಾಣಿಗಳನ್ನು ಆಡುವಂಥ ವರ, ಇವ್ಯಾವುದು ಕೂಡ ಉತ್ಕೃಷ್ಟವಾದಂಥ ಮಾರ್ಗ ಅಲ್ವಾ? ಇವುಗಳಿಗಿಂತ ಉತ್ಕೃಷ್ಟವಾದಂಥ ಮಾರ್ಗವನ್ನು ತೋರಿಸ್ತೀನಿ, ಅಂದರೆ ಸರ್ವೋತ್ತಮವಾದಂಥ ಮಾರ್ಗವನ್ನು ತೋರಿಸ್ತೀನಿ ಅಂತ ಹೇಳ್ತಾರೆ. ಅಂದರೆ ಇದು ಮಹತ್ ಕಾರ್ಯಗಳನ್ನು ಮಾಡುವಂಥ ವರ ಇದೆಯಲ್ಲ, ಇದು ಸರ್ವೋತ್ತಮವಾದಂಥ ಮಾರ್ಗ ಅಲ್ವಾ? ನಾನಾ ರೋಗಗಳನ್ನು ವಾಸಿ ಮಾಡುವಂಥ ವರ ಇದೆಯಲ್ವಾ, ಇದು ಸರ್ವೋತ್ತಮವಾದಂಥ ಮಾರ್ಗ ಅಲ್ವಾ? ಹೌದಾ ಅಲ್ವಾ? ಒಂದು ವೇಳೆ ಇದು ಸರ್ವೋತ್ತಮವಾದಂಥ ಮಾರ್ಗ, ಉತ್ಕೃಷ್ಟವಾದಂಥ ಮಾರ್ಗ ಒಂದು ವೇಳೆ ಅಂದ್ಕೊಂಡ್ರೆ ಯಾವುದು?
ರೋಗಗಳನ್ನು ವಾಸಿ ಮಾಡುವಂಥದ್ದು, ಇಲ್ಲಾಂದರೆ ವರಗಳಂತ ಹೇಳ್ತಾರಲ್ಲ, ಈ ವರಗಳು ಒಂದು ವೇಳೆ ಸರ್ವೋತ್ತಮವಾದಂಥ ಮಾರ್ಗ ಅಂದ್ಕೊಂಡ್ರೆ ಕೆಳಗಡೆ ಮಾತೇನು, ಇವುಗಳಿಗಿಂತ ಉತ್ಕೃಷ್ಟವಾದ ಮಾರ್ಗವನ್ನು ತೋರಿಸ್ತೀನಿ ಅಂತ ಹೇಳ್ತಾರಲ್ಲ. 31ನೇ ವಚನ, ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ, ಇನ್ನು ಉತ್ಕೃಷ್ಟವಾದಂಥ ಮಾರ್ಗವನ್ನು ನಿಮಗೆ ತೋರಿಸ್ತೀನಿ. ಇವುಗಳಲ್ಲಿ ಶ್ರೇಷ್ಠವಾದಂಥ ವರ, ಇವುಗಳಲ್ಲಿ ಶ್ರೇಷ್ಠವಾದಂಥ ವರ ಅಂದರೆ ಅದು ಯಾವುದು? 14ನೇ ಅಧ್ಯಾಯ ನೋಡಿ ಪ್ರಿಯರೇ, ಶ್ರೇಷ್ಠವಾದಂಥ ವರ ಯಾವುದು ಅಂತ ಇಲ್ಲಿ ನೋಡೋಣ. 14ನೇ ಅಧ್ಯಾಯ, ಅದೇ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 14ನೇ ಅಧ್ಯಾಯ 1ನೇ ವಚನದಿಂದ, ಪ್ರೀತಿಯನ್ನೇ ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರವನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಅವುಗಳಲ್ಲಿ ಅಂದರೆ ಅವರ ಕಾಲದಲ್ಲಿ ಹೇಳುವಂಥ ಮಾತೇನಪ್ಪ ಅಂದರೆ, ಅನೇಕ ವರಗಳು ಕೊಡಲ್ಪಟ್ಟಿದೆಯಲ್ಲ, ಇದರಲ್ಲಿ ವಿಶೇಷವಾದಂಥ ವರ ಯಾವುದಪ್ಪ ಅಂತ ನೋಡುವಾಗ ಪ್ರವಾದಿಸುವಂಥ ವರ, ಅಂದರೆ ಬೋಧಿಸುವಂಥ ವರವನ್ನು ನೀವು ದೇವರ ಮೂಲಕ ಕೇಳಿಕೊಳ್ಳಿ, ದೇವರ ಮೂಲಕ ಕೇಳಿಕೊಳ್ಳಿ. ವಿಶೇಷವಾದ ವರ ಯಾವುದಪ್ಪ ಅಂತ ನೋಡುವಾಗ, ಶ್ರೇಷ್ಠವಾದಂಥ ವರ ಯಾವುದಂತ ನೋಡುವಾಗ ಪ್ರವಾದಿಸುವ ವರವನ್ನು ನೀವು ಕೇಳಿಕೊಳ್ಳಿ. ಅಂದರೆ ಬೋಧಿಸುವ ವರವನ್ನು, ಅಂದರೆ ವಾಕ್ಯಗಳನ್ನು ಬೋಧಿಸುವ ವರವನ್ನು ದೇವರ ಹತ್ರ ಬೇಡಿಕೊಳ್ಳಿ. ದೇವರ ಹತ್ರ ಬೇಡಿಕೊಳ್ಬೇಕಂತೆ ವಾಕ್ಯಗಳನ್ನು ಬೋಧಿಸುವ ವರವನ್ನು. ಏನ್ರಿ, ಎಲ್ಲ ವರಗಳಿಗಿಂತ ಉತ್ಕೃಷ್ಟವಾದಂಥ ಮಾರ್ಗವನ್ನು ನಿಮಗೆ ತೋರಿಸ್ತೀನಿ. ಅದು ನೀವು ಕಲ್ತ್ಕೊಂಡು ಅದ್ರ ಪ್ರಕಾರ ನೀವು ನಡ್ಕೊಂಡ್ರೆ ನೀವು ಸಂಪೂರ್ಣರಾಗ್ತೀರಾ. ಅವು ಎಲ್ಲ ವರಗಳಿಗಿಂತ ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು, ಸರ್ವೋತ್ತಮವಾದಂಥದ್ದು ಒಂದಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾರೆ ಅಪೊಸ್ತಲನಾಗಿರುವಂಥ ಪೌಲನು. ಅದನ್ನು ಕಲ್ತ್ಕೊಂಡಿದ್ದೀವ ಏನ್ರಿ? ನಿಂತೋಗಿರುವಂಥ ವರಗಳನ್ನು ಕುರಿತು ವರಗಳಿದೆ ಅಂತ ತುಂಬ ಜನರು ಹೊರಟಿದ್ದಾರೆ ಪ್ರಿಯರೇ. ಆಲ್ರೆಡಿ ನಿಂತೋಗಿರುವಂಥ ವರಗಳನ್ನು ಕುರಿತು ಇದೆ ಅಂತ ಹೇಳ್ತಾರೆ. ಅಂದರೆ ಇವರು ಬುದ್ಧಿವಂತರ ಅಥವಾ ಮೂಢ ಬೋಧಕರ? ಸತ್ಯವೇದ ಗ್ರಂಥವನ್ನು ಬರೆಸೋ ತನಕ ಅವರ ಬಳಿಯಲ್ಲಿ ಅದ್ಭುತಗಳು ಮಾಡುವಂಥ ವರಗಳನ್ನು ಕೊಟ್ಟಿದ್ದರು. ಅಂದರೆ ಅದ್ಭುತಗಳಂದರೆ ಅರ್ಥ ಏನಪ್ಪ? ಅದ್ಭುತಗಳು ಅಂದರೆ ಅರ್ಥ ಏನು? ಪ್ರಪಂಚ ದೇಶದಲ್ಲಿ ಯಾರು ಮಾಡದೇ ಇರುವಂಥ ಕಾರ್ಯಗಳಿದೆಯಲ್ಲ, ಅದು ಅದ್ಭುತಗಳು. ಪ್ರಪಂಚ ದೇಶದಲ್ಲಿ ಯಾವ ವೈದ್ಯರು ಮಾಡದೇ ಇರುವಂಥ ಕಾರ್ಯ ಅಂದರೆ, ಯಾರಾದರೂ ಕಣ್ಣುಗಳು ಕೊಡೋಕ್ಕಾಗುತ್ತಾ? ಇನ್ನೊಬ್ಬರ ಕಣ್ಣುಗಳನ್ನು ಕಿತ್ತಿ ಆಪ್ರೇಷನ್ ಮಾಡಿ ಸೆಟ್ ಮಾಡ್ತಾರೆ, ಅದಲ್ಲ. ಕಾಲುಗಳು ಹೋದಾಗ ಬೇರೆ ಪ್ಲಾಸ್ಟಿಕ್ ಕಾಲುಗಳನ್ನು, ಅಂದರೆ ಯಂತ್ರದ ಕಾಲುಗಳನ್ನು ಸೆಟ್ ಮಾಡ್ತಾರೆ, ಅದಲ್ಲ ವೈದ್ಯರು ಮಾಡುವಂಥದ್ದು. ಪ್ರಪಂಚ ದೇಶದಲ್ಲಿ ಯಾರು ಮಾಡದೇ ಇರುವಂಥ ಅದ್ಭುತಗಳು ಅದೇನಪ್ಪ ಅಂತ ನೋಡುವಾಗ, ಹುಟ್ಟು ಕುಂಟರಿಗೆ ಕಾಲುಗಳನ್ನು ಕೊಡುವಂಥದ್ದು, ಹುಟ್ಟು ಕುಂಟರಿಗೆ ಕಾಲುಗಳು ಬರುವಂತೆ ಮಾಡುವಂಥದ್ದು. ಈ ಪ್ರಪಂಚ ದೇಶದಲ್ಲಿ ಎಷ್ಟು ವೈದ್ಯಶಾಸ್ತ್ರ ಇದೆಯೋ, ಇವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಒಬ್ಬನಿಗೆ ಕಾಲುಗಳು ಕೊಡೋಕ್ಕಾಗತ್ತಾ? ಅದು ಅದ್ಭುತ ರೀ. ಒಂದು ವೇಳೆ ಮಾಡಿದರೆ ಅಂಥ ಅದ್ಭುತ ಅಪೊಸ್ತಲರ ಮೂಲಕ ಆಗಿದೆ. 1ನೇ ಶತಮಾನದಲ್ಲಿ ಕ್ರೈಸ್ತರ ಮೂಲಕ ಆಗಿದೆ. ಯೇಸು ಕ್ರಿಸ್ತರಿಂದ ಬಹಳ ಮಾಡಿದ್ದಾರೆ, ಅಪೊಸ್ತಲರು ಕೂಡ ಬಹಳ ಮಾಡಿದ್ದಾರೆ. ಅವ್ರ ಮೂಲಕ ಆದದ್ದಿದೆಯಲ್ಲ, ಅದು ಅದ್ಭುತ. ವರಗಳಂದರೆ ಅಂತಹ ಅದ್ಭುತಗಳು ಈಗಿನ ಕಾಲದಲ್ಲಿ ದೇವರು ನಿಲ್ಲಿಸಿದ್ದಾರೆ. ದೇವರಂದುಕೊಂಡ್ರೆ ಇಂಥ ಭೂಮಿಗಳನ್ನು, ನೂರಾರು ಭೂಮಿಗಳನ್ನು ಉಂಟು ಮಾಡಬಲ್ಲ. ದೇವರಂದುಕೊಂಡ್ರೆ ಕಾಲುಗಳು ಕೊಡ್ತಾನೆ, ಕೈಗಳು ಕೊಡ್ತಾನೆ, ಕಣ್ಣುಗಳು ಕೊಡ್ತಾನೆ. ದೇವರಿಗೆ ದೊಡ್ಡ ಕೆಲಸ ಅಲ್ಲ, ದೇವರಿಗೆ ದೊಡ್ಡ ಕೆಲಸ ಅಲ್ವೇ ಅಲ್ಲ. ದೇವರಿಗೆ ಸಮಸ್ತವೂ ಸಾಧ್ಯ, ಎಲ್ಲ ಮಾಡ್ತಾರೆ. ಆದರೆ ದೇವರು ನಿಲ್ಲಿಸಿದ್ದಾರೆ, ಅದು ಗೊತ್ತಾಗ್ತಾ ಇಲ್ಲ ಈ ಸಮಾಜಕ್ಕೆ. ದೇವರು ಅಂದುಕೊಂಡ್ರೆ ಇಂಥ ಭೂಮಂಡಲಗಳನ್ನು, ಕೋಟಿ ಭೂಮಂಡಲಗಳನ್ನು ಉಂಟು ಮಾಡಬಲ್ಲ, ಮತ್ತು ಕೋಟಿ ಜಲರಾಶಿಗಳನ್ನು ಉಂಟು ಮಾಡಬಲ್ಲ, ಜೀವರಾಶಿಗಳನ್ನು ಉಂಟು ಮಾಡಬಲ್ಲ ದೇವರು. ನಿನಗೆ ಕಣ್ಣುಗಳು ಕೊಡುವಂಥ ದೊಡ್ಡ ಕೆಲಸ ಅಲ್ಲ ಆತನಿಗೆ. ನಿನಗೆ ಕಾಲುಗಳನ್ನು ಕೊಡುವಂಥದ್ದು ದೊಡ್ಡ ಕೆಲಸ ಅಲ್ವೇ ಅಲ್ಲ ಆತನಿಗೆ. ಆದರೆ ಅದನ್ನು 1ನೇ ಶತಮಾನದಲ್ಲಿ ಅವರು ಕೊಟ್ಟಿದ್ದಾನೆ. ಈಗಿನ ಕಾಲದಲ್ಲಿ, ಅವರ ಕಾಲದಲ್ಲಿ ಏನಪ್ಪ ಅಂದರೆ, ಸತ್ಯವೇದ ಗ್ರಂಥ ಸಂಪೂರ್ಣವಾದ ಮೇಲೆ ಅದನ್ನು ನಿಲ್ಲಿಸಿದ್ದಾರೆ. ಅದನ್ನು ನಿಲ್ಲಿಸಿರುವಂಥ ಸಂಗತಿ ಈ ಪ್ರಪಂಚಕ್ಕೆ ಅರ್ಥ ಆಗಿಲ್ಲ ಪ್ರಿಯರೇ. ಏನ್ರಿ, ಎಲ್ಲವುಗಳಿಗಿಂತ ಈ ವರಗಳಿಗಿಂತ ಉತ್ಕೃಷ್ಟವಾದಂಥ ಮಾರ್ಗವನ್ನು ತೋರಿಸ್ತೀನಿ ಅಂತ ಹೇಳಿದ್ದಾರಲ್ಲ, ಅದು ಏನದು ಅಂತ ನೋಡುವಾಗ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನದಿಂದ, ನಾನು ಮನುಷ್ಯರ ಭಾಷೆಗಳನ್ನು
ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ, ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರೂ, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ಅಂದರೆ ನೋಡಿ, ಗಮನಿಸ್ರಿ, ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು ಏನು? ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವಾಗಿದ್ದಾರೆ. ಯಾವುದೇ ಭಾಷೆ ಮಾತಾಡಿದ್ರು, ಭೂಲೋಕದಲ್ಲಿ ಎಷ್ಟು ಭಾಷೆಗಳಿದೆಯೋ ಎಲ್ಲ ಭಾಷೆಗಳು ಮಾತನಾಡಿದ್ರು, ದೇವದೂತರು ಮಾತನಾಡುವಂಥ ಮಾತುಗಳನ್ನು ನಾನು ಮಾತನಾಡಿದ್ರು. ಆಮೇಲೇನು, ನನಗೆ ಪ್ರವಾದನೆ ವರ ಇದ್ದರು. ಪ್ರವಾದನೆ ವರ ಇದೆಯಾ ಪೌಲನಿಗೆ? ಇದೆ. ಆ ಪ್ರವಾದನೆ ವರ ಇದ್ದರು. ಆಮೇಲೇನಪ್ಪ, ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರೂ, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವಾಗಿದ್ದರೆ. ಅಂದರೆ ಸ್ವಸ್ಥತೆಗಳು ಮಾಡುವಂಥ ವರ ಇದ್ದರು, ಅದ್ಭುತಗಳನ್ನು ಮಾಡುವಂಥ ವರ ಇದ್ದರು, ಎಲ್ಲ ಭಾಷೆಗಳನ್ನು ಮಾತನಾಡುವಂಥ ವರ ಇದ್ದರು, ಉತ್ಕೃಷ್ಟವಾದಂಥ ಮಾರ್ಗವನ್ನು ತಿಳಿಯದೆ ಹೋದರೆ, ಅದು ನನ್ನಲ್ಲಿ ಇಲ್ಲದೆ ಹೋದರೆ ಏನು ಪ್ರಯೋಜನ? ಏನೂ ಇಲ್ಲ. ಅಂದರೆ ಪ್ರೀತಿ ನನ್ನಲ್ಲಿ ಇಲ್ಲದೆ ಹೋದರೆ ಪ್ರಯೋಜನ ಏನಿಲ್ಲ, ಉಪಯೋಗ ಏನಿಲ್ಲ. ಆ ಪ್ರೀತಿ ದೇವರು, ಆ ಪ್ರೀತಿ ಯೇಸು ಕ್ರಿಸ್ತರು, ಆ ಪ್ರೀತಿ ಪವಿತ್ರಾತ್ಮನು ಇದೆಯಾ? ದೇವರಿದ್ದಾರಾ? ಅಂದರೆ ಪ್ರೀತಿ ಇದೆಯಂದರೆ ಖಂಡಿತವಾಗಿ ದೇವರು ನಮ್ಮಲ್ಲಿ ಇದ್ದಾರಂತ ಅರ್ಥ. ನಿಜವಾಗ್ಲೂ ಪ್ರೀತಿ ಇದೆಯೋ ಇಲ್ವೋ? ಇಲ್ಲಿ ವಚನಗಳು ಬರೆಯಲ್ಪಟ್ಟಿದೆ ಪ್ರಿಯರೇ. ಇದರ ಪ್ರಕಾರ ಈ ವಚನಗಳ ಪ್ರಕಾರ ನಮ್ಮಲ್ಲಿ ಪ್ರೀತಿ ಇದ್ದರೆ ಖಂಡಿತವಾಗಿ ದೇವರು ನಮ್ಮಲ್ಲಿ ಇದ್ದಾನಂತ ಅರ್ಥ. ಒಂದು ವೇಳೆ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳಲ್ಲಿ ಏನಾದರೂ ನಮ್ಮಲ್ಲಿ ಮಿಸ್ಟೇಕ್ ಇದ್ದರೆ ದೇವರು ಇದ್ದಾನ ಇಲ್ವಾ ಅಲ್ಲಿ ನೀವು ವಿಚಾರ ಮಾಡಬೇಕು. ಉತ್ಕೃಷ್ಟವಾದ ಮಾರ್ಗ, ಶ್ರೇಷ್ಠವಾದಂಥ ಮಾರ್ಗ, ಸರ್ವೋತ್ತಮವಾದಂಥ ಮಾರ್ಗ ಅದೇನಪ್ಪ ಅಂತ ನೋಡುವಾಗ ಪ್ರಿಯರೇ ಗಮನಿಸ್ರಿ, ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು. 3ನೇ ವಚನ ಓದ್ತಾ ಇದ್ದೀನಿ. ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ, ಉಪಯೋಗ ಏನಿಲ್ಲ. 4ನೇ ವಚನ ನೋಡಿ, 4ನೇ ವಚನ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ನಿಜವಾಗ್ಲೂ ಯೇಸು ಕ್ರಿಸ್ತರು ನಮ್ಮಲ್ಲಿದ್ದಾರಾ? ನಿಜವಾಗ್ಲೂ ದೇವರ ಪ್ರೀತಿ ನಮ್ಮಲ್ಲಿದೆಯಾ? ಅಂದರೆ ಉತ್ಕೃಷ್ಟವಾದಂಥ ಮಾರ್ಗವನ್ನು ತೋರಿಸ್ತೀನಿ ಅಂತ ಹೇಳಿದ್ದಾರಲ್ಲ, ಉತ್ಕೃಷ್ಟವಾದಂಥ ಮಾರ್ಗ ಅಂದರೆ ಯಾವುದದು? ಉತ್ಕೃಷ್ಟವಾದಂಥ ಮಾರ್ಗ ಯಾವುದದು? ಪ್ರೀತಿ. ಎಲ್ಲದಕ್ಕಿಂತ ಅಂದರೆ ಎಲ್ಲ ವರಗಳಿಗಿಂತ ಶ್ರೇಷ್ಠವಾದದ್ದು, ಉತ್ಕೃಷ್ಟವಾದದ್ದು, ಸರ್ವೋತ್ತಮವಾದದ್ದು ಯಾವುದಪ್ಪ ಅಂತ ನೋಡುವಾಗ ಅದು ಪ್ರೀತಿ. ಪ್ರತಿಯೊಬ್ಬರು ಕಲಿಯಬೇಕಾದಂಥ ಪ್ರೀತಿ ಇದು. ವರಗಳಿದೆ ಅಂತ ಹೇಳ್ತಾರೆ, ಅದಿದೆ ಅಂತ ಹೇಳ್ತಾರೆ, ಅನ್ಯ ಭಾಷೆಗಳನ್ನು ಮಾತನಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಅವೆಲ್ಲ ನಿಲ್ಲಿಸಲ್ಪಟ್ಟಿದೆ ಪ್ರಿಯರೇ, ನಿಂತೋಗಿದೆ ಪ್ರಿಯರೇ. ನಿಂತೋಗಿರುವಂಥ ವಿಷಯಗಳನ್ನು ತಂದುಕೊಂಡು ನಮ್ಮಲ್ಲಿ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ಇವರು ಮಾಯ ಬೋಧಕರಲ್ವ? ಸುಳ್ಳು ಬೋಧಕರಲ್ವ? ಸುಳ್ಳು ಬೋಧಕರು ಇದ್ದಾಗ ಅವ್ರ ಬಗ್ಗೆ ನೀವು ಜಾಗ್ರತೆ ಪಡಲ್ವಾ? ಈ ಕೊನೆಯ ದಿನಗಳಲ್ಲಿ ಜಾಗ್ರತೆ ಪಡೆದು ಹೋದರೆ ಮೋಸ ಹೋಗ್ತೀವಿ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಹುಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಅಂದರೆ ಒಂದು ವೇಳೆ ನಮ್ಮಲ್ಲಿ ಯೇಸು ಕ್ರಿಸ್ತರು ಇದ್ದಾರಂತ ಹೇಳಿ ಒಂದು ವೇಳೆ ಯಾರ ಮೇಲಾದರೂ ಹೊಟ್ಟೆ ಕಿಚ್ಚು ಪಟ್ಟಿದ್ದೀವಿ ಅಂದರೆ ದೇವರ ಪ್ರೀತಿ ಇದೆಯಾ? ದೇವರಿದ್ದಾರಾ? ಪ್ರೀತಿ ಯಾರಪ್ಪ ಅಂತ ನೋಡುವಾಗ ಒಂದು ಸಾರಿ ಅದನ್ನು ಕೂಡ ಗಮನಿಸೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. 4ನೇ ಅಧ್ಯಾಯ 8ನೇ ವಚನ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ಏನಾಗಿದ್ದಾರಂತೆ? ಪ್ರೀತಿ ಸ್ವರೂಪಿ. ಪ್ರೀತಿ ಸ್ವರೂಪನಾಗಿರುವಂಥ ದೇವರು ಏನು ಮಾಡಿದ್ದಾರೆ? ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಅಂದರೆ ದೇವರು ಪ್ರೀತಿ ಸ್ವರೂಪ. ದೇವರು ಯಾರು? ಪ್ರೀತಿ ಸ್ವರೂಪನು. ಯೇಸು ಕ್ರಿಸ್ತರು ಯಾರು? ಪ್ರೀತಿ ಸ್ವರೂಪನು. ಪವಿತ್ರಾತ್ಮನ ಯಾರು? ಪ್ರೀತಿ ಸ್ವರೂಪನು. ತಂದೆ ಮಗ ಪವಿತ್ರಾತ್ಮರು ಇದ್ದಾರೆ, ಒಗ್ಗಟ್ಟಾಗಿದ್ದಾರೆ, ಏಕವಾಗಿದ್ದಾರೆ, ಒಗ್ಗಟ್ಟಾಗಿ ಒಂದಾಗಿದ್ದಾರೆ. ಅವರು ಪ್ರೀತಿ ಸ್ವರೂಪರು. ಅವರಲ್ಲಿ ಕಪಟ ಇಲ್ಲ, ವೇಷಧಾರಣೆ ಇಲ್ಲ, ಪಕ್ಷಪಾತವಿಲ್ಲ, ಹೊಟ್ಟೆ ಕಿಚ್ಚು ಅವರಲ್ಲಿಲ್ಲ ರೀ.
ಅದೇ ಪ್ರೀತಿ ಸಭೆಯಲ್ಲಿರಬೇಕು, ಅದೇ ಪ್ರೀತಿ ನಿನ್ನಲ್ಲಿರಬೇಕು, ನನ್ನಲ್ಲಿರಬೇಕು. ಈ ಪ್ರೀತಿ ಇದೆಯಲ್ಲ, ಉತ್ಕೃಷ್ಟವಾದಂಥ ಮಾರ್ಗ ಇದು. ಈ ಪ್ರೀತಿ, ದೇವರ ಪ್ರೀತಿ ಇದೆಯಲ್ಲ, ಇದು ಉತ್ಕೃಷ್ಟವಾದಂಥ ಮಾರ್ಗ ಅಂದರೆ ಸರ್ವೋತ್ತಮವಾದಂಥ ಮಾರ್ಗ. ಎಲ್ಲದಕ್ಕಿಂತ ಫೈನಲ್ ಆಗಿ, ಉನ್ನತವಾಗಿ, ಶ್ರೇಷ್ಠವಾಗಿ, ಸರ್ವೋತ್ತಮವಾದಂಥ ಮಾರ್ಗ ಇದು. ಇದು ನಿನ್ನಲ್ಲಿದ್ದರೆ ಖಂಡಿತವಾಗಿ ದೇವರ ಸನ್ನಿಧಿಗೆ ನಾವು ಸೇರ್ತೀವಿ ಪ್ರಿಯರೇ. ಇದನ್ನು ಪಕ್ಕಕ್ಕಿಟ್ಟು ನನ್ನಲ್ಲಿ ಅದು ಇದೆ, ನನ್ನಲ್ಲಿ ಇದೆ ಮಾಯ ಮಾತುಗಳನ್ನು ಹೇಳಿ ದಾರಿ ತಪ್ಪಿಸಿ ಹಣವನ್ನು ಕೂಡಿಟ್ಟುಕೊಳ್ಳುವಂಥ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರಿದ್ದಾರೆ. ಎಚ್ಚರಿಕೆ, ಎಚ್ಚರಿಕೆ. ದೇವರ ಸೇವೆಗೋಸ್ಕರ ಸಿದ್ಧವಾಗುವಂಥ ಸೇವಕರೇ ನೀವು ಎಚ್ಚರಿಕೆ. ಮತ್ತು ಅಲ್ಲಿಗೆ ಬನ್ನಿ, ಎಲ್ಲಿಗೆ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಿಂದ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯ ತೋರಿಸುತ್ತದೆ, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಏನ್ರಿ, ಹೊಟ್ಟೆ ಕಿಚ್ಚು ಪಟ್ಟರೆ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ. ಉಬ್ಬಿಕೊಂಡ್ರೆ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂದರೆ, ಈ ಪ್ರೀತಿ ಇದ್ದರೆ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಎಲ್ಲರನ್ನ ಪ್ರೀತಿಸ್ತೀವಿ ಪ್ರೇರೆ, ಎಲ್ಲರನ್ನೂ ಪ್ರೀತಿಸ್ತೀವಿ ಪ್ರೇರೆ, ಎಲ್ಲರನ್ನೂ ಪ್ರೀತಿಸುವಂಥದ್ದು. ಯಾರ ಮೇಲೆ ಹೊಟ್ಟೆ ಕಿಚ್ಚು ಏನಾದರೂ ಪಡ್ತಾ ಇದ್ದೀವಾ? ಯಾರ ಮೇಲೆ ದ್ವೇಷ ಇಟ್ಕೊಂಡಿದ್ದೀವಾ? ನಾವು ಉಬ್ಬಿಕೊಳ್ತಾ ಇದ್ದೀವಾ? ನನ್ನಿಂದ ಎಲ್ಲ, ನನ್ನಿಂದ ಎಲ್ಲ, ನನ್ನಿಂದ ಎಲ್ಲ ಅಂತೇಳಿ ಏನಾದರೂ ಉಬ್ಬಿಕೊಳ್ಳುವಂಥದ್ದು ಇದೆಯಾ? ನೀನು ಉಬ್ಬಿಕೊಂಡ್ರೆ ನಿನ್ನಲ್ಲಿ ದೇವರ ಪ್ರೀತಿ ಇಲ್ಲ ಅಂತ ಅರ್ಥ. ಯಾರ ಮೇಲೆ ಆದರೂ ಹೊಟ್ಟೆ ಕಿಚ್ಚು ಪಟ್ಟರೆ ನಿನ್ನಲ್ಲಿ ದೇವರ ಪ್ರೀತಿ ಇಲ್ಲ ಅಂತ ಅರ್ಥ. ಯಾರನ್ನಾದರೂ ದ್ವೇಷ ಮಾಡಿದ್ರೆ ನಿನ್ನಲ್ಲಿ ದೇವರ ಪ್ರೀತಿ ಇಲ್ಲ ಅಂತ ಅರ್ಥ. ಯೇಸು ಕ್ರಿಸ್ತರು ಇಲ್ಲ ಅಂತ ಅರ್ಥ. ಹೇಳ್ಕೊಳ್ಬೋದು ಯೇಸು ಕ್ರಿಸ್ತರು ನನ್ನಲ್ಲಿ ಇದ್ದಾನಂತೆ. ಯೇಸು ಕ್ರಿಸ್ತರು ನಿನ್ನಲ್ಲಿ ಇದ್ದರೆ ಈ ಪ್ರೀತಿ ಇರುತ್ತೆ. ಈ ಪ್ರೀತಿ ಇದ್ದರೆ ಈ ಗುಣಗಳು ನಮ್ಮಲ್ಲಿ ಇರುತ್ತೆ, ಒಳ್ಳೆಯ ಗುಣಗಳು. ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲದಂತಾಗುವುದು, ವಾಣಿಗಳು ನಿಂತು ಹೋಗುವವು, ವಿದ್ಯೆಯೋ ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ಸಂಪೂರ್ಣವಾದದ್ದು ಬಂದ ಮೇಲೆ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ಅಪೂರ್ಣವಾದದ್ದು ಅಂದರೆ ಏನು? ಸಂಪೂರ್ಣವಾದದ್ದು ಅಂದರೆ ಏನು? ಸಂಪೂರ್ಣವಾದದ್ದು ಅಂದರೆ ಏನು? ದೇವರ ವಾಕ್ಯಗಳು. ಇದು 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಇದೆಯಲ್ಲ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಯಾವಾಗ ಬರೆಯಲ್ಪಟ್ಟಿದೆ? ಕ್ರಿಸ್ತ ಶಕ 50ರಲ್ಲಿ, 50-57 ಮಧ್ಯಕಾಲದಲ್ಲಿ ಬರೆಯಲ್ಪಟ್ಟಿದೆ, 1ನೇ ಶತಮಾನದಲ್ಲಿ. ಇನ್ನು ಯಾವುದ್ಯಾವುದು ಬರೆಯಲ್ಪಟ್ಟಿಲ್ಲ? ಅನೇಕ ಪತ್ರಿಕೆಗಳು ಬರೆಯಲ್ಪಟ್ಟಿಲ್ಲ. ಇನ್ನು ಅಪೊಸ್ತಲರ ಕೃತ್ಯಗಳು ಬರೆಯಲ್ಪಟ್ಟಿಲ್ಲ, ಲೂಕನ ಬರೆದ ಸುವಾರ್ತೆ ಬರೆಯಲ್ಪಟ್ಟಿಲ್ಲ, ಮೊದಲನೇ ಯೋಹಾನ್ ಬರೆದ ಪತ್ರಿಕೆ ಆಗಿರ್ಬೋದು, 2ನೇ ಪತ್ರಿಕೆ ಆಗಿರ್ಬೋದು, 3ನೇ ಪತ್ರಿಕೆ ಆಗಿರ್ಬೋದು, ಆಮೇಲೆ ಸುವಾರ್ತೆ ಇದೆಯಲ್ಲ, ಯೋಹಾನ್ ಬರೆದ ಸುವಾರ್ತೆ ಆಗಿರ್ಬೋದು, ಮತ್ತು ಯಾವುದು ಪ್ರಕಟಣೆ ಗ್ರಂಥ ಆಗಿರ್ಬೋದು, ಮೊದಲನೇ ಪೇತ್ರನ ಬರೆದ ಪತ್ರಿಕೆ, 2ನೇ ಪೇತ್ರನ ಬರೆದ ಪತ್ರಿಕೆ, ಇವ್ಯಾವು ಕೂಡ ಬರೆಯಲ್ಪಟ್ಟಿಲ್ಲ ರೀ, ಇನ್ನೂ ಬರೆಯಲ್ಪಟ್ಟಿಲ್ಲ. ಯಾಕಂದರೆ ಸಂಪೂರ್ಣವಾದದ್ದು ಬಂದ ಮೇಲೆ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ಅಪೂರ್ಣವಾದದ್ದು ಏನಪ್ಪ ಅಂತ ನೋಡುವಾಗ, ವರಗಳು, ದೇವರು ಕೊಟ್ಟಿದ್ದಾರಲ್ಲ ವರಗಳು, ರೋಗಗಳು ವಾಸಿ ಮಾಡುವಂಥದ್ದು, ಅನ್ಯ ಭಾಷೆಗಳನ್ನು ಮಾತನಾಡುವಂಥದ್ದು ಇದೆಯಲ್ಲ, ಇವು ಸಂಪೂರ್ಣವಾದದ್ದಲ್ಲ. ಅಂದರೆ ಪರಲೋಕಕ್ಕೆ ನಡೆಸುವಂಥದ್ದಲ್ಲ, ಅದು ಪರಲೋಕಕ್ಕೆ ನಡೆಸುವಂಥದ್ದು ಸಂಪೂರ್ಣವಾದಂಥ ದೇವರ ಜ್ಞಾನ. ಪರಲೋಕಕ್ಕೆ ನಿತ್ಯ ಜೀವಕ್ಕೆ ನಡೆಸುವಂಥದ್ದು, ನಿತ್ಯ ಜೀವಕ್ಕೆ ನಡೆಸುವಂಥದ್ದು ರೋಗಗಳಲ್ಲ. ಭೂಲೋಕದಲ್ಲಿ ಕೊಡಲ್ಪಟ್ಟಿದೆಯಲ್ಲ ವರಗಳು, ಅದಲ್ಲ, ಅದು ಪರಲೋಕಕ್ಕೆ ನಡೆಸಲ್ಲ. ಯಾವುದು ನಡೆಸುತ್ತಪ್ಪ ಅಂತ ನೋಡುವಾಗ ದೇವರ ವಾಕ್ಯವು ನಡೆಸುತ್ತೆ ರೀ. ದೇವರ ವಾಕ್ಯ ಅಂದರೆ ಟೋಟಲ್ ಭೂಲೋಕದಲ್ಲಿದ್ದಂಥ ಮಾನವರನ್ನು ಸಂಪೂರ್ಣವಾದಂಥ ಜ್ಞಾನದಲ್ಲಿ ನಡೆಸಬೇಕಾದ್ರೆ ಈ ಗ್ರಂಥ ಬರೆಯಲ್ಪಡಬೇಕು, ಸತ್ಯವೇದಂಥ ಗ್ರಂಥ. ಕ್ರಿಸ್ತ ಶಕ 50ರಲ್ಲಿ ಸಂಪೂರ್ಣವಾಗಿಲ್ಲ, ಕ್ರಿಸ್ತ ಶಕ 60ರಲ್ಲಿ ಸಂಪೂರ್ಣವಾಗಿಲ್ಲ, ಕ್ರಿಸ್ತ ಶಕ 70ರಲ್ಲಿ ಸಂಪೂರ್ಣವಾಗಿಲ್ಲ, ಕ್ರಿಸ್ತ ಶಕ 95ರಲ್ಲಿ ಟೋಟಲ್ ಸಂಪೂರ್ಣವಾಗಿ ಬರೆಯಲ್ಪಡುತ್ತಾರೆ. ಯಾವಾಗ? ಕ್ರಿಸ್ತ ಶಕ 95ರಲ್ಲಿ. ಈ ಪತ್ರಿಕೆ ಇದೆಯಲ್ಲ ಪ್ರಿಯರೇ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಏನ್ರಿ, ಇದು ಬರೆಯುವಂಥ ಸಮಯದಲ್ಲಿ ಇನ್ನೂ ಅನೇಕ ಪತ್ರಿಕೆಗಳು ಬರೆದಿಲ್ಲ. ಅನೇಕ ಪತ್ರಿಕೆಗಳು ಬರೀತಾರಲ್ಲ, ಆ ಬರೆದ ಮೇಲೆ ಏನಪ್ಪ ಅಂದರೆ ಸಂಪೂರ್ಣವಾಗಿ ಬಂದಿದೆ ಅಂತ ಅರ್ಥ. ಬರಿಬೇಕಾದರೆ ಇವರಿಗೆ ಸಮಯ ಬೇಕು,
ಎರಡನೇದಾಗಿ ಪವಿತ್ರಾತ್ಮನ ಸಹಾಯ ಬೇಕು. ಪವಿತ್ರಾತ್ಮನ ಅವರಲ್ಲಿ ಬಂದಾಗ ಆ ಪವಿತ್ರಾತ್ಮರ ಸಹಾಯದಿಂದ ಗ್ರಂಥವನ್ನು ಬರೀತಾರೆ, ಪತ್ರಿಕೆಗಳನ್ನು ಬರಿಬೇಕಾದರೆ ಬಹಳ ವರ್ಷಗಳು ಬೇಕು. ಅದು ಬಂದಾಗ ಟೋಟಲ್ ಸಂಪೂರ್ಣವಾಗಿ ಬರೆಯಲ್ಪಡುತ್ತಾರೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ, ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಅದನ್ನು ನಮಗೆ ಸ್ಥಿರಪಡಿಸಿದರು, ದೃಢಪಡಿಸಿದರು. ಅಂದರೆ ಬರೆದು ದೃಢಪಡಿಸಿದರು ಅಂತ ಅರ್ಥ. ಹೇಗೆ ದೃಢಪಟ್ಟಿದೆ? ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮನ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಅವರಿಗೆ ಅನುಗ್ರಹಿಸಿ ಯಾರಿಗೆ? ಅಪೊಸ್ತಲರಿಗೂ 1ನೇ ಶತಮಾನದಲ್ಲಿದ್ದಂಥ ಕ್ರೈಸ್ತರಿಗೂ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಅದು ಏನಾಗ್ತಾ ಇದೆ ಎಂದು ಕೊನೆಯದಾಗಿ ಈ ಗ್ರಂಥವನ್ನು ಏನ್ರಿ ಸ್ಥಿರಪಡಿಸ್ತಾ ಇದ್ದಾರೆ, ಬರೀತಾ ಇದ್ದಾರೆ. ಪೌಲನಾಗಿರ್ಬೋದು, ಪೇತ್ರನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಲೂಕನಾಗಿರ್ಬೋದು, ಮತ್ತಾಯನಾಗಿರ್ಬೋದು, ಇವರೆಲ್ಲರೂ ದೇವ್ರ ಮೂಲಕ ವರಗಳನ್ನು ಪಡ್ಕೊಂಡಿದ್ದಾರೆ. ವರಗಳನ್ನು ಪಡ್ಕೊಂಡಿರುವಂಥ ಅವರು ಗ್ರಂಥವನ್ನು ಬರೀತಾರೆ. ಗ್ರಂಥವನ್ನು ಬರೆದ ಮೇಲೆ ಸಂಪೂರ್ಣವಾಗುತ್ತೆ. ಸಂಪೂರ್ಣವಾದ ಮೇಲೆ ಈ ಅಪೊಸ್ತಲರಿಗೆ ಕೊಡಲ್ಪಟ್ಟಂಥ ವರಗಳಿದೆಯಲ್ಲ, ಒಂದೇ ಒಂದು ಕ್ಷಣದಲ್ಲಿ ಸತ್ತವರನ್ನು ಎಬ್ಬಿಸುವಂಥ ವರ, ಒಂದೇ ಒಂದು ಕ್ಷಣದಲ್ಲಿ ಕುಂಟರಿಗೆ ಕಾಲು ಕೊಡುವಂಥ ವರ, ಒಂದೇ ಒಂದು ಕ್ಷಣದಲ್ಲಿ ಕುರುಡರಿಗೆ ಕಣ್ಣುಗಳು ಬರುವಂಥ ವರ ಇದೆಯಲ್ಲ, ಇದನ್ನು ಅವ್ರ ಮೂಲಕ ನಿಲ್ಲಿಸ್ತಾರೆ. ಈಗಿನ ಕಾಲದಲ್ಲಿ ಇದೆ ಅಂತ ಹೇಳಿದ್ರೆ ಅವರು ಸುಳ್ಳು ಬೋಧಕರಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಬೇರೆ ಡೌಟ್ ಏನಿಲ್ಲ ರೀ. ವಚನಗಳು ಅದು ಇದು ತೋರಿಸ್ಬೋದು. ಇದೆಲ್ಲ ಏನಪ್ಪ ಅಂದರೆ 1ನೇ ಶತಮಾನದಲ್ಲಿ ಬೈಬಲ್ ಗ್ರಂಥದಲ್ಲಿ ಅಲ್ಲೆಲ್ಲಿ ನಡೆದಿದೆಯಲ್ಲ, 1ನೇ ಶತಮಾನದಲ್ಲಿ ಅವರ ಕಾಲದಲ್ಲಿ ನಡೆದಿದೆ. ಸತ್ಯವೇದ ಗ್ರಂಥ ಸಂಪೂರ್ಣವಾದ ಮೇಲೆ ಏನ್ರಿ ಕುಂಟರಿಗೆ ಕಾಲು ಬರುವಂಥದ್ದು, ಕುರುಡರಿಗೆ ಕಣ್ಣುಗಳು ಬರುವಂಥದ್ದು, ಸತ್ತವರು ಎಬ್ಬಿಸಲ್ಪಡುವಂಥದ್ದು ಇದ್ಯಾವುದು ಕೂಡ ನಡೆದಿಲ್ಲ ಪ್ರಿಯರೇ. ಒಂದು ವೇಳೆ ಅಲ್ಲಿ ನಡೆದಿದೆ, ಇಲ್ಲಿ ನಡೆದಿದೆ, ಇವೆಲ್ಲ ಕಥೆಗಳು. ಸರ್ವೋತ್ತಮವಾದಂಥ ಮಾರ್ಗ, ಉತ್ಕೃಷ್ಟವಾದಂಥ ಮಾರ್ಗ ಯಾವುದಪ್ಪ ಅಂತ ನೋಡುವಾಗ ಪ್ರೀತಿ. ಅದು ಯಾವುದಂತ ನೋಡುವಾಗ ಯೇಸು ಕ್ರಿಸ್ತರ ಪ್ರೀತಿ, ದೇವ್ರ ಮೂಲಕ ಬಂದಿರುವಂಥ ಪ್ರೀತಿ. ಆ ಪ್ರೀತಿ ಇದ್ದರೆ ಏನ್ರಿ ಕಪಟ ಇರಲ್ಲ, ವೇಷಧಾರಣೆ ಇರಲ್ಲ, ಮೋಸ ಇರಲ್ಲ, ಅದ್ಯಾವುದು ಕೂಡ ಇರಲ್ಲ ಪ್ರಿಯರೇ. ಕಪಟ ಇದೆ ಅಂದರೆ ನಮ್ಮಲ್ಲಿ ದೇವರ ಪ್ರೀತಿ ಇಲ್ಲ ಅಂತ ಅರ್ಥ. ಉತ್ಕೃಷ್ಟವಾದಂಥ ಮಾರ್ಗದಲ್ಲಿ ನಾವು ಇಲ್ಲ ಅಂತ ಅರ್ಥ. ಮೋಸ ಇದೆ, ಅನ್ಯಾಯ ಇದೆ ಅಂದರೆ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 9ನೇ ವಚನ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಅಂದರೆ ದೇವರು ನನ್ನನ್ನು ಕಳಿಸ್ಕೊಟ್ಟಿದ್ದಾನೆ. ಲೋಕವನ್ನು ಪ್ರೀತಿಸಿ ದೇವರು ನನ್ನನ್ನು ಕಳಿಸ್ಕೊಟ್ಟಿದ್ದಾನೆ. ಆ ತಂದೆಯಾದ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನಾನು ಆ ತಂದೆಯಾದ ದೇವರನ್ನು ಪ್ರೀತಿಸ್ತಾ ಇದ್ದೀನಿ. ತಂದೆಯಾದ ದೇವರನ್ನು ನಾನು ಪ್ರೀತಿಸ್ತಾ ಇದ್ದೀನಿ ಅಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದೀನಿ. ಇವಾಗ ನಾನು ನಿಮ್ಮನ್ನು ಪ್ರೀತಿಸಿ ನಾನೇನು ಮಾಡಿದ್ದೀನಿ? ನಾನು ನಿಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದೀನಿ. ಇವಾಗ ನೀವು ನನ್ನನ್ನು ಪ್ರೀತಿಸಬೇಕು. ನನ್ನನ್ನು ಪ್ರೀತಿಸುವ ಅಂದರೆ ನಾನು ನಿಮ್ಮನ್ನು ಪ್ರೀತಿಸಿದ ಪ್ರಕಾರ ನೀವು ನನ್ನನ್ನು ಪ್ರೀತಿಸಬೇಕು. ನನ್ನನ್ನು ಪ್ರೀತಿಸಬೇಕಂತಂದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ನನ್ನ ಆಜ್ಞೆಗಳೇನು? ಯೇಸು ಪ್ರಭು ಆಜ್ಞೆಗಳೇನು? ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಆತನ ಪ್ರೀತಿಯಲ್ಲಿ ಇದ್ದೀವಿ ಅಂತ ಅರ್ಥ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಿಲ್ಲ ಅಂದರೆ ಆತನ ಪ್ರೀತಿಯಲ್ಲಿ ಇಲ್ಲ ಅಂತ ಅರ್ಥ. ಅಂದರೆ ಸರ್ವೋತ್ತಮವಾದಂಥ ಮಾರ್ಗದಲ್ಲಿ ಇಲ್ಲ ಅಂತ ಅರ್ಥ. ಸರ್ವೋತ್ತಮವಾದಂಥ ಮಾರ್ಗ ಕೊಟ್ಟಿದ್ದಾರೆ. ಆ ಮಾರ್ಗ ಪ್ರಿಯರಾದ ದೇವರ ಮಕ್ಕಳಿಗೆ ನಮ್ಮ ಕೈಯಲ್ಲಿದೆ ಪ್ರಿಯರೇ. ದೇವರ ಪ್ರೀತಿ ಮಾರ್ಗ, ದೇವರ ಪ್ರೀತಿ ಮಾರ್ಗ ತೋರಿಸುವಂಥದ್ದು. ಅಂದರೆ ಒಂದು ಕಾಲದಲ್ಲಿ ಅಪೊಸ್ತಲರ ಕಾಲದಲ್ಲಿ ಇಲ್ಲದಂಥ ಒಂದು ಗ್ರಂಥಗಳೇನ್ರೆ ಅವರೆಲ್ಲರೂ ಬರೆದು ನಮ್ಮ ಕೈಯಲ್ಲಿ ಕೊಟ್ಟೋಗಿದ್ದಾರೆ ಪ್ರೇರೆ. ಸತ್ಯವಾದಂಥ ಮಹಾಜ್ಞಾನದ ಗ್ರಂಥ. ದೇವರ ಪ್ರೀತಿ ಸಂಪೂರ್ಣವಾದಂಥ ದೇವರ ಪ್ರೀತಿ ಇದೆ. ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಆ ಪ್ರೀತಿಯಲ್ಲಿ ನಡಿಬೇಕು.
ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಆತನ ಪ್ರೀತಿಯಲ್ಲಿ ಇದ್ದೀವಂತ ಅರ್ಥ. ಆತನ ಪ್ರೀತಿಯಲ್ಲಿ ಇದ್ದೀವಂತ ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ಹೋದರೆ ನಾವೇನಾಗ್ತೀವಿ? ಸುಳ್ಳುಗಾರರು. ಆದ್ದರಿಂದ ಇವೆಲ್ಲಿದ್ದೀರಿ ಹೇಳಿ ಪ್ರಿಯರೇ? ವರಗಳಿಗಿಂತ ಸರ್ವೋತ್ತಮವಾದಂಥ ಮಾರ್ಗ, ಉತ್ಕೃಷ್ಟವಾದಂಥ ಮಾರ್ಗನೇ ಸತ್ಯವೇದ ಗ್ರಂಥ, ದೇವರ ವಾಕ್ಯ, ದೇವರ ಪ್ರೀತಿ, ಯೇಸು ಕ್ರಿಸ್ತರ ಪ್ರೀತಿ. ಎಲ್ಲ ಜ್ಞಾನಗಳಿಗಿಂತ ಸರ್ವೋತ್ತಮವಾದಂಥ ಜ್ಞಾನ, ಎಲ್ಲ ವರಗಳಿಗಿಂತ ಸರ್ವೋತ್ತಮವಾದಂಥ ವರ ದೇವರ ಪ್ರೀತಿ. ದೇವರ ಪ್ರೀತಿಯಲ್ಲಿದ್ದೀವ? ದೇವರ ಪ್ರೀತಿ ನಮ್ಗೆ ಅರ್ಥ ಆಗಿದೆಯಾ? ಅರ್ಥ ಮಾಡಿಕೊಂಡವರು ದೇವರ ವಾಕ್ಯಗಳನ್ನು ಚೆನ್ನಾಗಿ ಕಲಿತು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ದೇವರ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಏನ್ರಿ ದೇವರ ಪ್ರೀತಿಯನ್ನು ಏನ್ರಿ ಸಮಾಜಕ್ಕೆ ಪರಿಚಯ ಮಾಡಬೇಕು. ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರಬೇಕು, ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು, ದೇವರ ವಾಕ್ಯಗಳನ್ನು ಇದ್ದದ್ದು ಇದ್ದಾಗೆ ಸಾರಬೇಕು. ಈ ಅಂಶವನ್ನು ಪ್ರತಿಯೊಬ್ಬರು ಕಲಿತ್ಕೊಂಡು ಸ್ಟಡಿ ಮಾಡಿ ಪ್ರಿಯರೇ. ಏನಾದರೂ ಪ್ರಶ್ನೆಗಳಿದ್ದರೆ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ನನ್ನ ನಂಬರಿಗೆ ನೀವು ಮೆಸೇಜ್ ಮಾಡಿ, ನಾನು ಸಮಯ ಇದ್ದಾಗ ಖಂಡಿತವಾಗಿ ಉತ್ತರವನ್ನು ತಿಳಿಸ್ತೀನಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ವರಗಳಿಗಿಂತ ಉತ್ಕೃಷ್ಟವಾದ ಮಾರ್ಗ ಇದೆಯಾ ಅಂತ ನೋಡುವಾಗ ತಂದೆ, ಅದು ನಿಮ್ಮ ಪ್ರೀತಿ. ಹೌದು ತಂದೆ, ಎಲ್ಲ ವರಗಳಿಗಿಂತ ಶ್ರೇಷ್ಠವಾದದ್ದು, ಎಲ್ಲದಕ್ಕಿಂತ ಉನ್ನತವಾದದ್ದೇ ನಿಮ್ಮ ಪ್ರೀತಿ ತಂದೆ. ನಿಮ್ಮ ಪ್ರೀತಿಗೆ ನಿದರ್ಶನ ಈ ಲೋಕ, ನಿಮ್ಮ ಪ್ರೀತಿಗೆ ನಿದರ್ಶನ ಯೇಸು ಕ್ರಿಸ್ತರ ಪ್ರಾಣತ್ಯಾಗ, ಅವರು ತೋರಿಸಿರುವಂಥ ಪ್ರೀತಿ ತಂದೆ, ನಿಮ್ಮ ಮಗನು ತೋರಿಸಿರುವಂಥ ಪ್ರೀತಿ ತಂದೆ. ಆ ಪ್ರೀತಿಯಲ್ಲಿ, ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾಗ ಅದ್ಭುತ ತಂದೆ, ಅಂಥ ಒಂದು ಭಾಗ್ಯವನ್ನು ನಾವೆಲ್ಲರೂ ಅನುಭವಿಸುವಂತೆ, ನಿಮ್ಮ ಪ್ರೀತಿಯಲ್ಲಿ ನಿರಂತರ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆ. ಇನ್ನೊಬ್ಬರಿಗೋಸ್ಕರ ಪ್ರಯಾಸ ಪಡುವಂತೆ, ನಿಮ್ಮ ಪ್ರೀತಿಯನ್ನು ಪರಿಚಯ ಮಾಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನು ಕಾಪಾಡಿ, ಎಲ್ಲ ಕಾರ್ಯಕ್ರಮಗಳನ್ನು ಆಶೀರ್ವದಿಸಿ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು ಪ್ರಿಯ.